ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನರಕೇಸರಿಣಂ ಧಿಕೃತಹಿರಣ್ಯಕರಿಣಂ ಚ ಸೂಕರಿಣಂ ತೋಷಿತಬುಧಜನಹರಿಣಂ ವರಿಣಂ ದರಿಣಂ ಸ್ಮರಾಮಿ ಮಂದರಿಣಂ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿಃ ಭವತಾದ್ವಿಭೂತ್ಯೈ ಮಿಥ್ಯಾಸಿದ್ಧಾन्तದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಪದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಪೂರ್ಣಪ್ರಜ್ಞಸಹೃತ್ಪಾದ್ಮರಾಜಮಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾದಮೂಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆಯ ದಿನ ಬಾಲಲೀಲೆಯ ಆರಂಭವಾಗಿದೆ. ಬಾಲಲೀಲೆಯ ಇನ್ನೊಂದು ಮಜಲಿಗೆ, ಇನ್ನೊಂದು ಲೋಕಕ್ಕೆ ವೇದವ್ಯಾಸರು ನಮ್ಮನ್ನು ಕರೆದುಕೊಂಡು ಹೋಗುವ ಪ್ರಸಂಗ. ಶ್ರೀ ಶುಕೌವಾಚ ಕದಾಚಿದುತ್ಥಾಪನ ಕೌತುಕಾಪ್ಲವೇ ಜನ್ಮರ್ಕ್ಷಯೋಗೇ ಸಮವೇತಯೋಷಿತಾಂ
ವಾದಿತ್ತ ಗೀತ ದ್ವಿಜ ಮಂತ್ರ ವಾಚಕೈಶ್ಚಕಾರ ಸೂನೋರಭಿಷೇಚನಂ ಸತಿ. ಬಾಲಕೃಷ್ಣನಿಗೆ 3 ತಿಂಗಳಾಗಿದೆ. ಬೋರಲು ಬಿದ್ದಾಗ ಬಹಿರ್ನಿಷ್ಕ್ರಾಮಣ ಅಂತ ಸಂಸ್ಕಾರಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲ ಗೋಕುಲದ ಹೆಂಗಳೆಯರು ಮಂಗಳ ಸ್ನಾನ ಮಾಡಿಸಬೇಕು ಅಂತ ಬಂದು ಸೇರ್ತಾರೆ. ವಾದ್ಯ ಗೀತ ಎಲ್ಲ ಆರಂಭವಾಗಿದೆ, ಮಂತ್ರಘೋಷಗಳೆಲ್ಲ ಶುರುವಾಗಿದೆ. ನೀರನ್ನು ಎರಿತಾಳೆ ಯಶೋದೆ. ಈ ಸಂಸ್ಕಾರದ ಬಗ್ಗೆ ಒಂದಿಷ್ಟು ಚಿಂತನೆ ನಡೆಸ್ತಾರೆ ವ್ಯಾಖ್ಯಾನಕಾರರು. ಮಗು ಹುಟ್ಟಿದಾಗ 3ನೇ ತಿಂಗಳು ಕಳೆದಾದ ಮೇಲೆ ಒಂದು ಒಳ್ಳೆಯ ದಿನ ನೋಡಿ ಮನೆಯಿಂದ ಹೊರಗೆ ಸೂರ್ಯದರ್ಶನ ಮಾಡಿಸಿ ದೇವಾಲಯಕ್ಕೆ ತೆರಳಿ ಬಂಧುಗಳ ಮನೆಗೆ ಕರೆದುಕೊಂಡು ಹೋಗಬೇಕಂತೆ ಸೋದರ ಮಾವ. ಆವಾಗ ಮಗುವಿಗೆ ಆಯುಷ್ಯ ವೃದ್ಧಿ ಅಂತ ಕರೀತಾರೆ ಶಾಸ್ತ್ರಕಾರರು. ಇದಕ್ಕೆ ಉತ್ಥಾನ ಅಥವಾ ಉಪನಿಷ್ಕ್ರಾಮಣ ಅಂತ ಕರೀತಾರೆ. ಈ ಕೆಲಸ, ಈ ಕರ್ಮ ಮಾಡಿದ್ದಾರೆ. ನಂದಸ್ಯ ಪತ್ನಿ ಕೃತಮಜ್ಜನಾಧಿಕಂ ವಿಪ್ರೈಃ ಕೃತ ಸ್ವಸ್ತ್ಯಯನಂ ಸುಪೂಜಿತೈಃ ಅನ್ನಾದ್ಯವಾಸಸ್ರಗಭೀಷ್ಟದೇನುಭಿಃ ಸಂಜಾತ ನಿದ್ರಾಕ್ಷಮಶೀಷಯಚ್ಛನೈಃ. ನಂದಗೋಪ ಎಲ್ಲ ವಿಪ್ರರಿಗೆ ಅನ್ನ ವಸ್ತ್ರ ಮಾಲ್ಯಾರಿಗಳನ್ನೆಲ್ಲ ದಾನ ಮಾಡಿದ್ದಾನೆ. ಮಗುವಿಗೆ ಸ್ವಸ್ತಿವಾಚನ ಎಲ್ಲ ಮಾಡಿಸಿದ್ದಾಳೆ ಯಶೋದೆ. ಒಳ್ಳೆ ಅಭ್ಯಂಜನ ಆಗಿದೆ ಬಾಲಕೃಷ್ಣನಿಗೆ. ಒಂದು ಸ್ವಲ್ಪ ಕಣ್ಣಲ್ಲಿ ತೂಕಡಿಕೆ ಆವರಿಸ್ತಂತೆ. ನಿದ್ರೆ ಬಂದ ಹಾಗೆ ನಟನೆ ಮಾಡ್ತಾ ಇದ್ದಾನೆ ಕೃಷ್ಣ. ಒಂದು ನದಿ ದಂಡೆ, ಒಂದು ಎತ್ತಿನ ಬಂಡಿಯ ಕೆಳಗಡೆ ಮಲಗಿಸಿ ತೂಗ್ತಾಳೆ ಯಶೋದೆ. ಇಲ್ಲಿ ವಾದಿರಾಜರು ಪ್ರತಿಯೊಂದು ಸಂಗತಿಗಳಿಗೂ ಕೂಡ ಒಂದು ಬೇರೆ ತರಹದ ಚಿಂತನೆಯನ್ನು ಕೊಡ್ತಾ ಹೋಗ್ತಾರೆ. ಕಲಾತ್ಮಕವಾಗಿಯೂ ಕಾವ್ಯಾತ್ಮಕವಾಗಿಯೂ ಒಳ್ಳೊಳ್ಳೆ ಚಿಂತನೆಗಳು. ತೊಟ್ಟಲು ತೂಗುವಾಗ ಒಂದು ಅಂಶ ಏನು ಅಂದರೆ, ಒಮ್ಮೆ ತೊಟ್ಟಲು ದೂರ ಹೋಗುತ್ತೆ, ಇನ್ನೊಮ್ಮೆ ಹತ್ತಿರ ಬರುತ್ತೆ. ಇದು ಏನನ್ನು ಸೂಚನೆ ಮಾಡ್ತಾ ಇದೆ ಅಂದರೆ, ಭಕ್ತಿ ಇದ್ದರೆ ಕೃಷ್ಣ ಹತ್ತಿರ ಬರ್ತಾನೆ, ಭಕ್ತಿ ಇಲ್ಲ ಅಂದರೆ ಕೃಷ್ಣ ದೂರ ಹೋಗ್ತಾನೆ. ಇದನ್ನು ಆ ತೊಟ್ಟಲು ತೂಗುವಿಕೆ ಸೂಚನೆ ಮಾಡಿಕೊಡ್ತು ಅಂತ ವಾದಿರಾಜರು ಕಲ್ಪನೆ ಮಾಡ್ತಾರೆ. ಔತ್ಥಾನಿ ಕೌತ್ಸುಕ್ಯಮನಾಮನಸ್ವಿನಿ ಸಮಾಗತಾನ್ ಪೂಜಯತಿ ವ್ರಜೌಕಸಃ ನೈವಾಶೃಣೋತ್ವೈರುದಿತಂ ಸುತಸ್ಯ ಸಾ ರುದಂಸ್ತನಾರ್ಥೀ ಚರಣಾವುದಕ್ಷಿಪತ್. ಮಗು ಎದ್ದು ಅಳ್ತಾ ಇದೆ. ಸಾಮಾನ್ಯ ಸ್ತ್ರೀಯರಿಗೆ ಬಂಧು ಬಾಂಧವರ ಮೇಲೆ ಅಪರೂಪದ ವಾತ್ಸಲ್ಯ. ಯಾರ ಮೇಲೆ ಬೇಕಾದರೆ ಗಂಡು ಮಕ್ಕಳು ಸಿಟ್ಟು ಮಾಡಿಕೊಂಡು ಮಾತು ಬಿಡ್ತಾರೆ, ಆದರೆ ಸ್ತ್ರೀಯರ ಸ್ವಭಾವ ಹಾಗಲ್ಲ. ಕವಿ ಅಂತಾನೆ, ಎಷ್ಟೇ ಅಹಿತಕರ ಘಟನೆ ಆದರೂ ಅವೆಲ್ಲ ಮರೆಮಾಚಿ ಮತ್ತೆ ಮಾತಾಡ್ತಾರೆ. ಒಂದು ಸ್ವಲ್ಪ ಕ್ಷಮಾಗುಣ ಜಾಸ್ತಿ ಸ್ತ್ರೀಯರಿಗೆ. ಎಲ್ಲ ಗೋಕುಲ ವಾಸಿಗಳ ಸತ್ಕಾರದಲ್ಲಿ ಯಶೋಧಾದೇವಿ ಮಗ್ನಳಾಗಿದ್ದಾಳೆ. ಆ ಸಂಭ್ರಮದಲ್ಲಿ ಮುಳುಗಿದಾಗ ಮಗು ಅತ್ತದ್ದು ಕೇಳಿಸಲಿಲ್ಲ. ಮಗು ಏನು ಮಾಡ್ತಾ ಇದೆ, ಕೃಷ್ಣ ಬಾಲಕೃಷ್ಣ ಶಕಟಾಸುರ ಬಂದಿದ್ದಾನೆ, ಗೊತ್ತಿದೆ ಅವನಿಗೆ. ಅದು ಏನು ಮಾಡುತ್ತೆ ಅಂದರೆ, ಮಗು ಕಾಲಿಂದ ಬಂಡಿಯ ಅಚ್ಚುಮರವನ್ನು ಸ್ವಲ್ಪ ಒದಿತಾ ಇದೆ. ಅಲ್ಲಿಗೆ ಸ್ವಲ್ಪ ಶಕಟಾಸುರನ ಮರಣದ ಆರಂಭ ಆಗಿದೆ. ಅಲ್ಲಿ ಅನಶ್ಯಯಾನಸ್ಯ ಶಿಶೋರಥಾಲ್ಪಕ ಪ್ರವಾಲ ಮೃದ್ವಂಘ್ರಿಹತಂ ವ್ಯವರ್ತತ ವಿಧ್ವಸ್ತನಾನಾರಸಕುಪ್ಯ ಭಾಜನಂ ವ್ಯಸ್ತಶ್ಚ ಚಕ್ರಾಕ್ಷ ವಿಭಿನ್ನ ಕೂಬರಂ. ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ವೇದವ್ಯಾಸರು ಹೇಳ್ತಾರೆ, ಶಿಶುವಿನ ಪಾದ ಚಿಗುರಿನಂತೆ ಕೆಂಪಾದ ಪಾದ. ಆ ಪುಟ್ಟ ಪುಟ್ಟ ಪಾದಗಳಿಂದ ಮಗು ಬಂಡಿಯನ್ನು ಒದಿತಾ ಇದೆ. ಬಂಡಿ ಮಗುಚಿ ಬಿದ್ದಿದೆ ತಲೆ ಕೆಳಗಾಗಿ. ಎಲ್ಲ ಹಾಲು ಮೊಸರು ಎಲ್ಲ ಪಾತ್ರೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಅಚ್ಚುಮರ ವ್ಯತ್ಯಾಸಗೊಂಡಿದೆ. ನೊಗೆ ಉದ್ದಕ್ಕೆ ಮುರಿದು ಬಿದ್ದುಬಿಟ್ಟಿದೆ. ಎಲ್ಲರಿಗೂ ಆಶ್ಚರ್ಯ. ಇಲ್ಲಿ ಯಾರಿದ್ದ ಅಂದರೆ, ಶಕಟಾಕ್ಷ ಅಂತ ಒಬ್ಬ ಅಸುರ, ಕಂಸನ ಭೃತ್ಯ, ಪಾರ್ವತಿಯ ವರದಿಂದ ಅವಧ್ಯನಾಗಿದ್ದ. ಇವನು ಎಲ್ಲ ಬಂಡಿಯಲ್ಲಿ ಒಳಗಿರ್ತಾ ಇದ್ದ. ಬಂಡಿಯಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಕ್ಕಳನ್ನು ಸಂಹಾರ ಮಾಡ್ತಾ ಇದ್ದ. ಇದು ಕಂಸನ ಆದೇಶವಾಗಿತ್ತು. ಇಲ್ಲಿ ಕೃಷ್ಣನ ಮಹಾತ್ಮೆ ಗೊತ್ತಿಲ್ಲದೆ ಕೃಷ್ಣನಿಂದ ಪೆಟ್ಟು ತಿಂದು
ತಲೆ ಕೆಳಗಾಗಿ ಬಿದ್ದು ಮೃತನಾಗ್ತಾನೆ. ದೃಷ್ಟ್ವಾ ಯಶೋಧ ಪ್ರಮುಖ ವ್ರಜಸ್ತ್ರೀಯ ಔತ್ಥಾನಿಕೆ ಕರ್ಮಣಿಯ ಸಮಾಗತಾಃ ನಂದಾದಯಶ್ಚಾದ್ಭುತ ದರ್ಶನಾಕುಲ ಕಥಂ ಸ್ವಯಂ ವೈ ಶಕಟಂ ವಿಪರ್ಯಗಾತ್ ಇತಿ ಬ್ರುವಂತೋತಿ ವಿಷಾದ ಮೋಹಿತಾಃ ಜನಾ ಸಮಂತಾತ್ ಪರಿವೌರುರಾರ್ತವತ್. ಎಲ್ಲರಿಗೂ ಈ ವಿಚಿತ್ರ ನೋಡಿ ಎಲ್ಲರಿಗೂ ತಲ್ಲಣ ಆಗಿದೆ. ಎಲ್ಲ ಆ ಜನರಿಗೆ ಈ ಗಾಡಿ ತಾನಾಗಿ ಮಗುಚಿಕೊಂಡು ಹೇಗೆ ಬಿತ್ತು ಅಂತ ಎಲ್ಲರಿಗೂ ಆಶ್ಚರ್ಯ. ವಿಷಣ್ಣರಾಗಿದ್ದಾರೆ. ಅದರ ಸುತ್ತುವರೆದು ನಿಲ್ತಾರೆ. ಊಚುಸ್ತದಾ ವ್ಯಕ್ತಮತೀನ್ ಗೋಪಾನ್ ಗೋಪೀಶ್ಚ ಬಾಲಕಾಃ ರುದತಾನೇನ ಪಾದೇನ ಕ್ಷಿಪ್ತಮೇತನ್ನ ಸಂಶಯಃ. ಗಾಡಿ ಹಾಗೆ ಹಾಕಿ ಬಿದ್ದಿದೆ ಅಂತ ಯಾರಿಗೂ ಕಾರಣ ಸ್ಪಷ್ಟ ಗೊತ್ತಿಲ್ಲ. ಅಲ್ಲಿ ಹತ್ತಿರದ ಕೆಲವು ಬಾಲಕರು ಹೇಳ್ತಾರೆ, ಇಲ್ಲ, ಮಗು ಅಳ್ತಾ ಅಳ್ತಾ ಕಾಲಿಂದ ಒದ್ದಿದೆ, ಒದ್ದು ಬಂಡಿಯನ್ನು ಎಸೆದು ಬಿಟ್ಟಿದೆ ಅಂತ ಎಲ್ಲ ಮಕ್ಕಳು ಹೇಳ್ತಾರೆ. ಇವರಿಗೆ ನಂಬಿಕೆಯೇ ಬರೋದಿಲ್ಲ ಯಾರಿಗೂ. ನತೇ ಶ್ರದ್ಧಧಿರೇ ಗೋಪಾಃ ಬಾಲಭಾಷಿತಮಿತ್ಯುತ ಅನಂತಸ್ಯಾಪ್ರಮೇಯಸ್ಯ ಬಲಂ ತಸ್ಯ ನ ವೈ ವಿದುಃ. ಒಂದು ಮಾತು ಹೇಳ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಸುಖಾದಪಿ ಅಂತ. ದೊಡ್ಡವರಿಗೆ ನಾನು ದೊಡ್ಡವ ಅಂತ ಭಾವನೆ ತಲೆಗೆ ಪೊಕ್ಕಿರಬಾರ್ದಂತೆ. ಸರಿಯಾದ ಮಾತನ್ನು ಒಂದು ಗಿಳಿ ಅಥವಾ ಚಿಕ್ಕ ಮಕ್ಕಳು ಹೇಳಿದ್ರು ಕೇಳಬೇಕು. ಎಲ್ಲರಿಗೂ ನಾವೇ ದೊಡ್ಡವರು ಅಂತ ಒಂದು ಭ್ರಾಂತಿ ಹೊಕ್ಕಿದೆ. ಬಾಲಕರು ಯಾರು ಹೇಳಿದ್ರು ನಂಬ್ತಾ ಇಲ್ಲ. ಇವರ ಮಕ್ಕಳ ಮಾತು ಹುಡುಗಾಟಿಕೆ ಅಂತ ಅಂದುಕೊಳ್ತಾರೆ. ಕೃಷ್ಣನ ಬಲದ ಪರಿಚಯ ಯಾರಿಗೂ ಆಗಲೇ ಇಲ್ಲ. ರುದಂತಂ ಸುತಮಾದಾಯ ಯಶೋದಾಗ್ರಹ ಶಂಕಿತ ಕೃತಸ್ವಸ್ಯಯನಂ ವಿಪ್ರೈಹಿ ಸೂಕ್ತೈಸ್ತನಮಪಾಯಯತ್ ಅಂತ. ಮತ್ತೆ ಯಶೋದೆ ಮೋಹಿತಳಾಗಿ ಇದೊಂದು ಗ್ರಹಚೇಷ್ಟೆ ಅಂತ. ಹಿಂದೆ ಭೂತಚೇಷ್ಟೆ, ಪೂತನಾ ಸಂಹಾರ ಭೂತಚೇಷ್ಟೆ, ಇದು ಗ್ರಹಚೇಷ್ಟೆ ಅಂತ ಭಾವಿಸಿದ್ದಾಳೆ. ಮತ್ತು ಪುನಃ ಎಲ್ಲ ಬ್ರಾಹ್ಮಣರು ಗ್ರಹ ಪೀಡ ಶಾಂತಿ ಮಂತ್ರ ಮಾಡಿಸ್ತಲೇ ಇದ್ದಾರೆ. ಈ ರೀತಿಯ ಘಟನೆ ಸಾಗತ್ತೆ. ಈ ರೀತಿಯಾಗಿ ಅಸುರ ಮೃತನಾಗಿದ್ದಾನೆ. ಕಾಣಲ್ಲ, ದೇಹ ಯಾರಿಗೆ ಕಾಣೋದಿಲ್ಲ. ಯಾಕಂದ್ರೆ ಬಂಡಿ ರೂಪದಲ್ಲಿ ಇರ್ತಾನೆ, ಅದೇ ದೇಹ ಯಾರಿಗೆ ಗೊತ್ತಾಗಿಲ್ಲ. ಆದರೆ ಇಲ್ಲೂ ಕೂಡ ವಾದಿರಾಜರು ಪರಮಾತ್ಮ ಶಕಟಾಸುರನನ್ನು ಯಾಕೆ ಸಂಹಾರ ಮಾಡಿದ ಅಂದರೆ ಇನ್ನೊಂದು ಕಾರಣ ಕೊಡ್ತಾರೆ. ದುರ್ಜನರಿಗೆ ತಮ್ಮ ಸೋಲು ಹತ್ತಿರ ಇದೆ ಅಂತ ನಿಶ್ಚಯವಾದರೆ ಬಂಡಿಯ ಮೂಲಕ ಸಂಪತ್ತನ್ನು ಸಾಗಿಸ್ತಾರೆ. ಕಂಸನಿಗೂ ಕೃಷ್ಣನಿಂದ ಮರಣ ಅಂತ ಸ್ವಲ್ಪ ನಾರದರ ಮೂಲಕ ಗೊತ್ತಾಗಿದೆ. ಅವನು ಏನು ಮಾಡಿದ್ರು, ಇವ ಶಕಟ, ಇವನ ಮೂಲಕ ತನ್ನ ಸಂಪತ್ತನ್ನು, ತನ್ನ ಅಧರ್ಮವನ್ನು ಬೇರೆ ಕಡೆ ಸಾಗಿಸಬಹುದು. ತಾನು ಬಂದಿದ್ದೇ ಭೂಭಾರ ಹರಣಕ್ಕೆ. ಅದಕ್ಕೆ ಇವನನ್ನು ಸಂಹಾರ ಮಾಡಿಬಿಟ್ರೆ ಈ ಸಂಪತ್ತನ್ನು, ತನ್ನ ಅಧಾರ್ಮಿಕತೆಯನ್ನು ಸಾಗಿಸೋ ಉಪಾಯ ಇಲ್ಲ ಅಂತ ಆಗುತ್ತೆ. ಅದಕ್ಕೆ ಶಕಟಾಸುರನನ್ನು ಸಂಹಾರ ಮಾಡಿದ ಅಂತ ವಾದಿರಾಜರು ಇಲ್ಲಿ ಈ ರೀತಿಯ ಕಲ್ಪನೆ ಮಾಡ್ತಾರೆ. ಈ ರೀತಿಯ ಇಲ್ಲಿ ರಕ್ಷೆ ಮಾಡ್ತಾರೆ ಅಂತ ವ್ಯಾಖ್ಯಾನಕಾರರು ಅಂತಾರೆ. ಬ್ರಾಹ್ಮಣರ ಮಂತ್ರ ದುರ್ಬಲ ಆಗಿತ್ತಂತೆ. ಯಾಕೆಂದರೆ ಯಾರ್ಯಾರದೋ ಮೇಲೆ ಪ್ರಯೋಗ ಮಾಡಿ ಆ ಮಂತ್ರ ದುರ್ಬಲ ಆಗಿತ್ತಂತೆ. ಈಗ ಕೃಷ್ಣನ ಮೇಲೆ ಮಂತ್ರ ಪ್ರಯೋಗ ಮಾಡಿದಾಗ ರಕ್ಷಾ ಮಂತ್ರಗಳಿಗೆ ಇನ್ನೊಂದು ಬಲ ಬಂತಂತೆ. ಏನು ಅಂದರೆ ಇನ್ನು ಯಾವ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ರು ತಕ್ಷಣದಲ್ಲೇ ಮಂತ್ರ ಫಲಕಾರಿಯಾಗುವ ಒಂದು ಬಲ ಬಂತು ಹೊರತಾಗಿ ಅದರಿಂದ ಕೃಷ್ಣನಿಗೆ ಯಾವ ತರಹದ ರಕ್ಷೆಯೂ ಆಗಲಿಲ್ಲ ಅಂತ. ಈ ಪ್ರಸಂಗದಲ್ಲಿ ಇನ್ನೊಂದು ವಿಷಯವನ್ನು ನಿರೂಪಣೆ ಮಾಡ್ತಾರೆ ವ್ಯಾಖ್ಯಾನಕಾರರು. ಎಲ್ಲರ ಒಂದು ಭಾವನೆ, ದೊಡ್ಡವರ ಆಶೀರ್ವಾದ ಯಾಕೆ ಸ್ವೀಕಾರ ಮಾಡಿಕೊಳ್ಳಬೇಕು, ಮೂಢತನ ಅಂತ ದೊಡ್ಡವರ ಆಶೀರ್ವಾದ ತಿರಸ್ಕಾರ ಮಾಡ್ತಾರೆ ಎಲ್ಲರೂ. ಆದರೆ ವೇದವ್ಯಾಸರು ಹೇಳ್ತಾರೆ, ಏಸ್ತೆ ಯಾಂದೃತ ದಂಭೇರ್ಷ್ಯ ಹಿಂಸಾ ಮಾನವಿವರ್ಜಿತಾ ನ ತೇಷಾಂ ಸತ್ಯಶೀಲಾನಾಂ ಆಶೀಷೋ ವಿಫಲಾ ಕ್ವಚಿತ್ ಅಂತ. ದೊಡ್ಡವರ ಮಾತೆಂದು ಸುಳ್ಳಾಗಲ್ಲ. ಆಶೀರ್ವಾದಕ್ಕೆ ಯಾರು ಉದಾಸೀನ ಮಾಡಬೇಡಿ. ಆಶೀರ್ವಾದ ಅವಕಾಶ ಸಿಕ್ಕಿದಾಗೆಲ್ಲ ಸ್ವೀಕಾರ ಮಾಡಬೇಕು ಅಂತ. ಯಾಕೆಂದರೆ ಭೀಷ್ಮರ ಯುದ್ಧದ ಪ್ರಸಂಗದಲ್ಲಿ ನೋಡ್ತೇವೆ, ಕೃಷ್ಣ ಆದೇಶ ನೀಡ್ತಾನೆ, ಭೀಷ್ಮರಿಗೆ ನಮಸ್ಕಾರ ಮಾಡು ಅಂತ. ಧರ್ಮರಾಜರು ಭೀಷ್ಮರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಭೀಷ್ಮರು ಮಾಡುವ ಆಶೀರ್ವಾದ ವಿಜಯೀಭವ ಅಂತ. ಇವನು ನನ್ನ ಪ್ರತಿಪಕ್ಷದಲ್ಲಿದ್ದಾನೆ, ನನ್ನ ಶತ್ರು ಅಂತ ಯಾವುದೇ ಭಾವನೆ ಇಲ್ಲ. ಆ ಮಾತೆ ಸತ್ಯ ಆಯಿತು. ಆದ್ದರಿಂದಾಗಿ ಮತ್ತು ಇನ್ನೊಂದು ಪ್ರಸಂಗವೂ ಬರುತ್ತೆ.
ದ್ರೌಪದಿ ಸ್ವಯಂವರದಲ್ಲಿ ಲಾಕ್ಷಾಗ್ರಹ ದಾಹದಿಂದ ಎಲ್ಲ ಪಾಂಡವರು ಮೃತರಾಗಿದ್ದಾರೆ ಅಂತ ಒಂದು ಗಾಳಿ ಸುದ್ದಿ ಹಬ್ಬಿರುತ್ತೆ. ದ್ರುಪದ ರಾಜರಿಗೆ ವಿಶ್ವಾಸ ಏನು ಅಂದರೆ, ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನರೇ ಬರ್ತಾರೆ, ದ್ರೌಪದಿಯರು ಅರ್ಜುನರಿಗೆ ಮಾಲೆ ಹಾಕ್ತಾರೆ ಅಂತ ಅಚಲ ವಿಶ್ವಾಸ ಇರುತ್ತೆ. ಯಾಕೆ ಅಂದರೆ ಅವರು ಕಾರಣ ಕೊಡೋದು, ಯಾಜೋಪಯಾಜರು ಅಂತ ಬ್ರಾಹ್ಮಣರು ಸಂಕಲ್ಪ ಮಾಡಿ ಯಾಗ ಮಾಡಿದ್ದಾರೆ, ಅವರ ಮಾತು ಎಂದೂ ಸುಳ್ಳಾಗಲ್ಲ ಅಂತ ಅಷ್ಟು ವಿಶ್ವಾಸ ಇರುತ್ತೆ. ಆದ್ದರಿಂದ ದೊಡ್ಡವರ ಆಶೀರ್ವಾದ ಎಲ್ಲ ಪಡೆಯಲೇಬೇಕು ಅಂತ ಅಷ್ಟು ಹೇಳಿನ ತೃಣಾವರ್ತನ ಸಂಹಾರದ ಬಾಲಲ್ಲಿ ನಿರೂಪಣೆ ಮಾಡ್ತಾರೆ. ಏಕದಾರೋಹಮಾರೂಢಂ ಲಾಲಯಂತೀ ಸುತಂ ಸತಿ ಗಿರಮಾಣಂ ಶಿಶೋರ್ವೋಢುಂ ನಸೇಹೇ ಗಿರಿಕೂಟವತ್. ಕೃಷ್ಣನಿಗೆ 1 ವರ್ಷ ಆಗಿದೆ. ಪ್ರತಿದಿನ ತೊಡೆಯ ಮೇಲೆ ಮಲಗಿಸಿಕೊಂಡು ಆಡಿಸ್ತಾ ಇರ್ತಾಳೆ ಯಶೋಧಾದೇವಿ. ಅವತ್ತು ಇದ್ದಕ್ಕಿದ್ದಂತೆ ಒಂದು ಪರ್ವತ ಶಿಖರ ಎಷ್ಟು ಭಾರವಾಗಿದೆಯೋ ಕೃಷ್ಣ ಅಷ್ಟು ಭಾರವಾಗಿದ್ದಾನೆ. ಆಶ್ಚರ್ಯ ಇವಳಿಗೆ. ಕೃಷ್ಣನನ್ನು ಕೆಳಗಡೆ ಇಟ್ಟಿದ್ದಾಳೆ. ಅಲ್ಲಿಗೆ ತೃಣಾವರ್ತನ ಆಗಮನ ಆಗುತ್ತೆ. ದೈತ್ಯೋ ನಾಮ್ನಾ ತೃಣಾವರ್ತಃ ಕಂಸಭೃತ್ಯ ಪ್ರಚೋದಿತಃ ಚಕ್ರವಾತ ಸ್ವರೂಪೇಣ ಜಹಾರಾಸೀನಮರ್ಭಕಂ. ಕಂಸನ ಭೃತ್ಯ ತೃಣಾವರ್ತ ಅಂತ ಅವನ ಮೃತ್ಯು ದೇವತೆ ಹತ್ತಿರ ಬಂದಿತ್ತು, ಅವನ ತಿಥಿ ಹತ್ತಿರ ಬಂದಿತ್ತು. ಅವತ್ತು ಒಂದು ಸುಂಟರ ಗಾಳಿ ರೂಪದಿಂದ ಬರ್ತಾನೆ, ಕುಳಿತಿದ್ದ ಮಗುವನ್ನು ಎತ್ತಿಕೊಂಡು ಮೇಲೆ ಹೋಗ್ತಾನೆ. ಗೋಕುಲಂ ಸರ್ವಮಾವೃಣ್ವನ್ ಮುಷ್ಣಂ ಚಕ್ಷೂಂ ಶಿರೇಣುಭಿಃ ಈರಯನ್ ಸುಮಹಾಘೋರ ಶಬ್ದೇನ ಪ್ರದಿಶೋ ದಿಶಃ. ಆ ಸುಂಟರ ಗಾಳಿಯಿಂದ ಇಡೀ ಗೋಕುಲ ಧೂಳಿನಿಂದ ಆವರಿಸಿದೆ. ಯಾರಿಗೂ ಕಣ್ಣು ಕಾಣದಂತೆ ಮಾಡಿದ್ದಾನೆ. ಎಲ್ಲ ದಿಕ್ಕು ಬಿದಿಕ್ಕುಗಳೆಲ್ಲ ಮಹಾಶಬ್ದದಿಂದ ತುಂಬಿತ್ತು. ನಾ ಪಶ್ಯತ್ ಕಶ್ಚನಾತ್ಮಾನಂ ಪರಂ ಚಾಪಿ ವಿಮೋಹಿತಃ ತೃಣಾವರ್ತ ನಿಸೃಷ್ಟಾಭಿಃ ಶರ್ಕರಾಭಿರುಪದ್ರುತಃ. ತೃಣಾವರ್ತ ಏನು ಮರಳಿನ ಕಣಗಳನ್ನು ಎರಚುತ್ತಾ ಇದ್ದ. ಎಲ್ಲ ಗೋಕುಲ ನಿವಾಸಿಗಳಿಗೆ ತುಂಬ ತೊಂದರೆಯಾಗಿದೆ, ಯಾರೂ ಕಾಣ್ತಾ ಇಲ್ಲ. ಈ ರೀತಿಯಾದ ಸ್ಥಿತಿ ಇದ್ದಾಗ ಎಲ್ಲ ಗೋಪಿಯರು ಕೃಷ್ಣ ಎಲ್ಲಿದ್ದಾನೆ ಅಂತ ನೋಡ್ತಾರೆ. ಯಶೋದೆಗೆ ಗೊತ್ತಾಗಲಿಲ್ಲ ಕೃಷ್ಣ ಎಲ್ಲಿ ಬಿಟ್ಟಿದ್ದಾನೆ ಅಂತ. ರುದಿತ ಮನು ನಿಶಮ್ಯ ತತ್ರ ಗೋಪ್ಯಃ ವೃಷಮನು ತಪ್ತಧಿಯೋ ಶ್ರುಪೂರ್ಣ ಮುಖ್ಯಃ ರುರುದುರನುಪಲಭ್ಯ ನಂದ ಸೂನುಂ ಪವನ ಉಪಾರತ ಪಾಂಸು ವರ್ಷವೇಗೆ. ಯಶೋದೆ ಅಳ್ತಾ ಇದ್ದಾಳೆ. ಆ ಅಳುವ ಶಬ್ದ ಕೇಳಿ ಎಲ್ಲರಿಗೂ ಅನುತಾಪ ಆಗುತ್ತೆ, ಎಲ್ಲರೂ ಕಣ್ಣೀರಿಗೆರಿತಾರೆ. ಗಾಳಿ ನಿಧಾನವಾಗಿದೆ, ಆದರೆ ಧೂಳಿನ ಮಳೆಯ ವೇಗ ಜಾಸ್ತಿ ಆಯಿತು. ಕೃಷ್ಣ ಯಾರಿಗೂ ಕಾಣುತ್ತಾ ಇಲ್ಲಿ, ಇನ್ನೂ ಅಳು ಜೋರಾಗಿದೆ. ತೃಣಾವರ್ತ ಶಾಂತರಯೋ ವಾತ್ಯಾರೂಪಧರೋ ಹರನ್ ಕೃಷ್ಣಂ ನಭೋಗತಂ ಗಂತುಂ ನಾಶಕ್ನೋದ್ ಭೂರಿ ಭಾರಭೃತ್ ಅಂತ. ಕೃಷ್ಣನನ್ನು ಹೊತ್ತು ಆಕಾಶಕ್ಕೆ ನೆಗೆದಿದ್ದಾನೆ ತೃಣಾವರ್ತ, ಆದರೆ ಬಹಳ ಭಾರ ಆಯಿತು ಅವನಿಗೆ, ವೇಗ ಕಡಿಮೆಯಾಗಿದೆ, ಮೇಲೆ ಹೋಗಲಿಕ್ಕೆ ಶಕ್ತಿ ಬರ್ತಾ ಇಲ್ಲ ಅವನಿಗೆ. ಇಲ್ಲೂ ಅದಿರಾಗಿರೋ ಒಂದು ಚಮತ್ಕಾರವನ್ನೇ ಪ್ರವೇಶ ಮಾಡಿಸ್ತಾರೆ. ಅಲ್ಲ, ತೃಣಾವರ್ತ ಕೆಳಗೆ ಯಾಕೆ ಸಂಹಾರ ಮಾಡಿಲ್ಲ, ಮೇಲೆ ಯಾಕೆ ಕರೆದುಕೊಂಡ ಅಂದರೆ ಗಾಳಿಗೆ ಎಲ್ಲಿ ಲಯ, ಆಕಾಶದಲ್ಲಿ ಲಯ ಅಂತ. ಗಾಳಿಗೆ ಆಕಾಶದಲ್ಲಿ ಲಯ. ಇವನು ಸುಂಟರ ಗಾಳಿ ರೂಪ, ಆಕಾಶದಲ್ಲೇ ಲಯ ಮಾಡೋಣ ಅಂತ ಭಾವಿಸಿ ಇವನನ್ನೇ ತೃಣಾವರ್ತ ಇವನನ್ನು ಭಾಗವತ ಹೇಳಿದ್ದು ಕೃಷ್ಣಂ ನಭೋಗತಃ ಅಂತ. ತೃಣಾವರ್ತ ಇವನನ್ನು ಕರೆದುಕೊಂಡು ಹೋದ. ವಾದಿರಾಜರಂತಾರೆ ಸ್ವಲ್ಪ ಉಲ್ಟಾ ಮಾಡಿ ಕೃಷ್ಣನೇ ತೃಣಾವರ್ತನನ್ನು ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿಗೆ ಅವನಿಗೆ ಸಂಶಯ ಉಂಟಾಯ್ತು, ನಾನು ತೊಗೊಂಬಂದಿದ್ದು ಕೃಷ್ಣನೋ ಇಲ್ಲ ಬಂಡೆಕಲ್ಲನೋ ಅಂತ. ತಮಶ್ಮಾನಂ ಮನ್ಯಮಾನಃ ಆತ್ಮನೋ ಗುರುಮತ್ತಯ ಗಲೇ ಗೃಹೀತ ಉತ್ಸೃಷ್ಟುಂ ನಾಶಕ್ನೋದದ್ಭುತಾರ್ಭಕಂ. ಅವನಿಗೆ ಪಾಪ ಇನ್ನೂ ಚಿಂತೆ ಶುರುವಾಯಿತು. ಯಾಕೆಂದರೆ ಒಂದು ಗುಂಡ್ಕಲ್ಲನ್ನು ನಾನು ತಂದುಬಿಟ್ಟೆ, ಇದೇನೋ ಕಂಸನಿಗೆ ಗೊತ್ತಾದರೆ ನನ್ನ ಟಿಕೆಟ್ ಇವತ್ತೇ ಕಾಯಮ್ಮು, ಹೇಗಾದರೂ ಮಾಡಿ ಇವನನ್ನು ಕೆಳಗೆ ಬಿಸಾಡಬೇಕು ಅಂತಾದರೆ ಬಿಸಾಡಲಿಕ್ಕೆ ಆಗ್ತಾ ಇಲ್ಲ. ಕುತ್ತಿಗೆ ಹಿಡಿದಿದ್ದಾನೆ ಬಾಲಕೃಷ್ಣ. ಗಲಗ್ರಹಣ ನಿಶ್ಚೇಷ್ಟಃ ದೈತ್ಯೋ ನಿರ್ಗತಲೋಚನಃ ಅವ್ಯಕ್ತ ವಾಕ್ಯೋನ್ಯಪತತ್ ಸಹ ಬಾಲೋ ವ್ಯಸುಲ್ವ್ರಜೆ. ದೈತ್ಯನ ಗಂಟಲನ್ನು ಬಲವಾಗಿ ಒತ್ತಿ ಹಿಡಿದಿದ್ದಾನೆ. ಆದ್ದರಿಂದ ದೈತ್ಯ ದೈತ್ಯ ಏನಾದಂದರೆ ಯಾವ ಚೇಷ್ಟೆಯೇ ಇಲ್ಲ ಅವನಲ್ಲಿ.
ಕಣ್ಣುಗುಡ್ಡೆ ಎಲ್ಲ ಹೊರಗೆ ಬಂದಿದೆ. ಬಿಡು ಬಿಡು ಅಂತ ಇದ್ದಾನೆ, ಮಾತು ಕ್ಷೀಣಿಸ್ತು, ಪ್ರಾಣ ಪಕ್ಷಿ ಹಾರು ಹೋಗಿದೆ. ಕೆಳಗೆ ಬೀಳಿಲ್ಲಂತೆ, ಒಂದು ಬಂಡೆಕಲ್ಲಿಗೆ ಬಿದ್ದು ಸಂಚೂರ್ಣಿತನಾಗಿಯೇ ಬಿದ್ದು ಬಿಟ್ಟ. ಯಾಕೆ ಅಂದರೆ ವಾದಿರಾಜರಂತಾರೆ, ಪೂತನೆ ಸಂಹಾರ ಆದಾಗ ಒಂದು ಸ್ವಲ್ಪ ಗೋಪಿಕೆಯರಿಗೆ ಪತಿವಿರಹ ಉಂಟಾಗಿತ್ತಂತೆ. ಯಾಕೆ ಅಂದರೆ ಅವಳ ದೇಹ ದೊಡ್ಡದಾದ್ದರಿಂದ ನೂರಾರು ಚಿತೆಯನ್ನು ನೂರಾರು ಸ್ಥಳಗಳಲ್ಲಿ ಸಿದ್ಧ ಮಾಡಿ ಸುಟ್ಟು ಬರಲಿಕ್ಕೆ ರಾತ್ರಿ ಆಗಿತ್ತಂತೆ. ಎಲ್ಲ ಗೋಪಿಕೆಯರು ಬೈದುಕೊಂಡಿದ್ದಾರೆ, ಆ ಕಷ್ಟ ಈಗ ಬರಬಾರದು ಅಂತ. ಮತ್ತು ಇವನು ಬೀಳೋದು, ಆ 100 ಚಿತೆ ಸಿದ್ಧ ಮಾಡೋದು ಯಾವ ಕೆಲಸವೂ ಇಲ್ಲ. ಬೀಳುವಾಗೆ ಇವ ದೇಹ ಸಿಕ್ಕದೆ ಹಾಗೆ ಬಿದ್ದು ಬಿಟ್ಟಿದ್ದಾನೆ. ಗೋಪಿಯರಿಗೆ ಚಿಂತೆ ಆಗಲಿಲ್ಲ ಅಂತ, ಅದಕ್ಕೆ ಈ ರೀತಿಯಾಗಿ ಬೀಳಿಸ್ದ ಅಂತ ವಾದಿರಾಜರು ಕಲ್ಪನೆ ಮಾಡ್ತಾರೆ. ಈ ರೀತಿಯಾಗಿ ತೃಣಾವರ್ತರ ಸಂಹಾರವೂ ಆಯಿತು. ವಸ್ತುತಃ ಇಲ್ಲೊಂದು ಆಧ್ಯಾತ್ಮಿಕ ಸಂದೇಶ ಇಟ್ಟಿದ್ದಾರೆ ಈ ನಾಮದಲ್ಲಿ. ತೃಣಾವರ್ತ ಅಂದರೆ ಪರಮಾತ್ಮನಿಗೆ ಹೆಸರು. ಯಾಕೆಂದರೆ ತಾರನಾಥ ತೃಣ ಅಂತ, ಭಕ್ತಿ ಮಾಡಿದ್ರೆ ದಾಟಿಸ್ತಾನಂತೆ. ಭಕ್ತಿ ಮಾಡಲಿಲ್ಲ ಅಂದರೆ ಆವರ್ತ ಇದೆ, ಸಂಸಾರದಲ್ಲಿ ಸುತ್ತುವಂತೆ ಮಾಡ್ತಾನೆ. ಅದರಿಂದ ವಸ್ತುತಃ ತೃಣಾವರ್ತ ಪರಮಾತ್ಮ. ಆದ್ದರಿಂದ ಭಕ್ತಿ ಮಾಡಬೇಕು ಅಂತ ನಮಗೆ ಸೂಚ್ಯ. ಇಲ್ಲೂ ಒಂದು ಸಂದೇಶ ಇದೆ ಅಂತಾರೆ. ಏನು ಅಂದರೆ ನಮಗೇನಾಗಿದೆ, ಈ ಪಾಶ್ಚಾತ್ಯರ ಗಾಳಿ ಬೀಸುತ್ತೆ. ಆದ್ದರಿಂದ ಈ ತತ್ವಜ್ಞಾನದ ಪಾರಂಪರಿಕ ದೃಷ್ಟಿ ಮಸುಕಾಗಿದೆ ಅಂತ. ಟಿ ವಿ ಕಾಣಿಸುತ್ತೆ, ಪರಮಾತ್ಮ ಇಲ್ಲಿ ಕಾಣಿಸಲ್ಲ. ಅದಕ್ಕೆ ಕೃಷ್ಣನಿಗೆ ಮನಸ್ಸಿನ ಶರಣಾಗಬೇಕು, ಆಗ ತತ್ವಜ್ಞಾನ ದೃಷ್ಟಿ ಸರಿಯಾಗುತ್ತೆ. ಈ ಸಂದೇಶ ಇದರಲ್ಲಿ ಉಂಟು ಅಂತಾರೆ ವ್ಯಾಖ್ಯಾನಕರು. ಇಷ್ಟು ನಿರೂಪಣೆ ಮಾಡಿ, ತಮಂತರಿಕ್ಷಾತ್ ಪತಿತಂ ಶಿಲಾಯಾಂ ವಿಶೀರ್ಣ ಸರ್ವಾವಯವಂ ಕರಾಲಂ ಅಂತ ಹೇಳಿ ಬೀಳುವಾಗೆ ದೇಹ ಎಲ್ಲ ಪುಡಿ ಪುಡಿಯಾಗಿದೆ. ಆದ್ದರಿಂದ ಆಮೇಲೆ ವಿಶ್ವರೂಪ ದರ್ಶನದ ಪ್ರಸಂಗಕ್ಕೆ ಹೋಗ್ತಾರೆ. ಏಕದಾರ್ಭಕಮಾದಾಯ ಸ್ವಾಂಕಮಾರೋಪ್ಯ ಭಾಮಿನಿ ಪ್ರಸ್ನುತಂ ಪಾಯಯಾಮಾಸಸ್ತನಂ ಸ್ನೇಹ ಪರಿಪ್ಲುತ. ಯಶೋದೆ ಕೃಷ್ಣನಿಗೆ ತೊಡೆಯ ಮೇಲೆ ಮಲಗಿಸಿಕೊಂಡು ವಾತ್ಸಲ್ಯದಿಂದ ಮುದ್ದು ಮಾಡ್ತಾ ಇದ್ದಾಳೆ. ಕೃಷ್ಣ ಹಾಲು ಕುಡಿತಾ ಇದ್ದಾನೆ. ಪೀತಪ್ರಾಯಸ್ಯ ಜನನಿ ಸುತಸ್ಯ ರುಚಿರಸ್ಮಿತಂ ಮುಖಂ ಲಾಲಯತಿ ರಾಜನ್ ಜೃಂಭತೋ ದದೃಶೇ ಇದಂ. ಮುದ್ದಾಗಿ ಕೃಷ್ಣ ನಗ್ತಾ ಇದ್ದಾನೆ. ಕಂದನ ಆ ನಗುಯುಕ್ತ ಮೊಗವನ್ನು ತಾಯಿ ಮುದ್ದಿಸ್ತಾ ಇದ್ದಾಳೆ. ಮಗು ಸ್ವಲ್ಪ ನಿದ್ದೆಯಿಂದ ಬಾಯಿ ತೆರೆಯುತ್ತೆ. ಯಾಕೆ ಅಂದರೆ ನನ್ನಲ್ಲಿ ಇಡೀ ಜಗತ್ತೇ ತುಂಬಿಕೊಂಡಿದೆ, ನೀನು ಕುಡಿಸೋ ಹಾಲು ಎಲ್ಲಿಗೂ ಸಾಕಾಗಲ್ಲ ಅಂತ ಬಾಯಿ ತೆರೆಯುತ್ತಂತೆ ಮಗು. ಆವಾಗ ಖಮ್ರೋದಸಿ ಜ್ಯೋತಿರನೀಕಮಾಶಾಃ ಸೂರ್ಯೇಂದುವನ್ಹಿಶ್ವಸನಾಂಬುಧೀಶ್ಚ ದ್ವಿಪಾನ್ನಗಾಂಸ್ತದ್ದುಹಿತ್ರೋರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಇಡೀ ಬ್ರಹ್ಮಾಂಡ ದರ್ಶನವಾಗುತ್ತೆ. ಸಂವೀಕ್ಷ್ಯ ವಿಶ್ವಂ ಸಹಸಾ ರಾಜನ್ ಸಂಜಾತವೇ ಪಥುಃ ಸಮ್ಮೀಲ್ಯ ಮೃಗಶಾವಾಕ್ಷಿ ನೇತ್ರೇ ಆಸೀತ್ ಸುವಿಸ್ಮಿತ. ಅದು ಅನಿರೀಕ್ಷಿತ ಘಟನೆ. ಅದನ್ನು ನೋಡಿದಾಗ ಮೈ ನಡುಕ ಉಂಟಾಗಿದೆ. ಜಿಂಕೆ ಮರಿಯ ಥರ ಕಣ್ಣಿತ್ತು, ಕಣ್ಣನ್ನು ಮುಚ್ಚಿಕೊಂಡಿದ್ದಾಳೆ. ಮತ್ತು ವಿಸ್ಮಯ ಆಯಿತು, ಕೃಷ್ಣ ನನ್ನ ಮಗನಲ್ಲ ಅಂತ ಮನಸ್ಸಿತ್ತಂತೆ. ತಕ್ಷಣವೇ ಮಾಯೆಯನ್ನು ಪುನಃ ಇವ ನನ್ನ ಮಗು ಅಂತ ಅನಿಸುತ್ತು. ಇಷ್ಟು ಮಾಯೆ ಯಶೋದೆಯನ್ನು ಕಟ್ಟಿ ಹಾಕಿತ್ತು. ಇಲ್ಲಿಗೆ 8ನೇ ಅಧ್ಯಾಯ ಮುಗಿಯುತ್ತೆ. ಮುಂದಾಗುವಾಗ ಇನ್ನೂ ಕೆಲವು ಕೃಷ್ಣನ ನಾಮಕರಣ ಇಲ್ಲಿ ತನಕ ನಾಮಕರಣವಾಗಿರೋದಿಲ್ಲ. ಈ ನಾಮಕರಣ ಸಂಸ್ಕಾರ ಮಾಡಲಿಕ್ಕೆ ಗರ್ಗಾಚಾರ್ಯರ ಆಗಮನ ಆಗುತ್ತೆ. ಗರ್ಗಃ ಪುರೋಹಿತೋ ರಾಜನ್ ಯದೂನಾಂ ಸುಮಹಾತಪಾಃ ಪ್ರಜಂ ಜಗಾಮನಂದಸ್ಯ ವಸುದೇವ ಪ್ರಚೋದಿತಃ ಅಂತ. ಯಾದವರ ಕುಲಪುರೋಹಿತರು ಗರ್ಗಾಚಾರ್ಯರು ವಸುದೇವರ ಪ್ರಾರ್ಥನೆಗೆ ಹೋಗೊಟ್ಟು ನಂದಗೋಕುಲಕ್ಕೆ ಬರ್ತಾರೆ. ತಂ ದೃಷ್ಟ್ವಾ ಪರಮ ಪ್ರೀತಃ ಪ್ರತ್ಯುತ್ಥಾಯ ಕೃತಾಂಜಲಿಃ ಆನರ್ಜಾಧೋಕ್ಷಜಧಿಯಾ ಪ್ರಣಿಪಾತ ಪುರಸ್ಸರಂ. ನಂದಗೋಪನಿಗೆ ಪರಮಾನಂದ ಆಗಿದೆ. ಯಾಕೆಂದರೆ ನಾಮಕರಣವಾಗಬೇಕು ಅಂತ ಪುರೋಹಿತರನ್ನು ಹುಡುಕ್ತಾ ಇದ್ದ. ಗರ್ಗಾಚಾರ್ಯರ ಆಗಮನ ಆಗಿದೆ. ಅಧೋಕ್ಷಜಜಿಯ ಪ್ರಣಿಪಾತ ಪುರಸ್ವರಂ. ಇವರು ಪರಮಾತ್ಮನ ಅಧಿಷ್ಠಾನ ಅಂತ ಪೂಜೆ ಮಾಡ್ತಾನೆ, ಸತ್ಕಾರ ಮಾಡಿದ್ದಾನೆ. ಸೂಪವಿಷ್ಟಂ ಕೃತಾತಿಥ್ಯಂ ಗಿರಾಸೂನ್ ರತಯಾ ಮುನಿಂ ನಂದಯಿತ್ವಾ ಬ್ರವೀದ್ ಬ್ರಹ್ಮನ್ ಪೂರ್ಣಸ್ಯ ಕರವಾಮಕಿಂ. ಎಲ್ಲ ಸತ್ಕಾರ ಮಾಡಿ
ಸವಿನುಡಿಯನ್ನು ಸಂತೋಷಪಡಿಸ್ತಾನೆ. ಸ್ವಾಮಿ ನಿಮಗೆ ನಾನೇನು ಸೇವೆ ಮಾಡಬೇಕು ಅಂತ ಇಷ್ಟು ಕೇಳ್ತಾನೆ. ಇಲ್ಲಿ ವಸುದೇವರ ಒಂದು ಸಮಯ ಪ್ರಜ್ಞೆ ಮೆಚ್ಚಬೇಕು ನಾವು. ಯಾಕೆಂದರೆ ತಾವು ಅಲ್ಲಿ ಕಂಸನ ಭಯದಲ್ಲಿದ್ದಾರೆ, ಆದರೂ ಮಕ್ಕಳಿಗೆ ಕಾಲಕ್ಕೆ ಸಂಸ್ಕಾರವಾಗಬೇಕು ಅಂತ ಎಲ್ಲ ಅವಕಾಶವಿದ್ದು ಯಾವುದೋ ಕೆಲಸದ ನೆಪದಲ್ಲಿ ಸಂಸ್ಕಾರವನ್ನೇ ಮಾಡದೆ ದೂರವಾಗುವ ತಂದೆಯರಲ್ಲಿ ತನ್ನ ಮೃತ್ಯು ತನ್ನ ಎದುರಿಗೆ ಇದ್ದಾಗಲೂ ಸಂಸ್ಕಾರ ಮಾಡಬೇಕು ಅಂತ ಪ್ರವೃತ್ತಿ ಮಾಡುವ ವಸುದೇವರಲ್ಲಿ ಆ ಇಬ್ಬರ ಅಂತರವನ್ನು ನಾವು ಗಮನಿಸಬೇಕು. ಕಾಲಕ್ಕೆ ಸಂಸ್ಕಾರವಾಗಬೇಕು ಅಂತ ಇವರನ್ನು ಕಳಿಸಿದ್ದಾರೆ. ಮಹದ್ವಿಚಲನಂ ನೃಣಾಂ ಗೃಹೀಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವನ್ ಕಲ್ಪತೆ ನಾನ್ಯಥಾ ಕ್ವಚಿತ್. ಮನೆಗೆ ಯಾರೂ ಬರಬಾರದು ಅಂತ ಕೆಲವರು ಸಿದ್ಧಾಂತ. ಅದಕ್ಕೆ ಯಾವಾಗಲೂ ಮನೆ ಓಪನ್ ಮಾಡೋದೇ ಇಲ್ಲ ಅಂತ. ತಮ್ಮ ಪತ್ನಿ ತನ್ನ ಮಕ್ಕಳು ಬಂದರೂ ಮನೆ ಹಾಕಿಕೊಂಡೇ ಇರ್ತಾರೆ, ಯಾರು ಬೇರೆಯವರು ಬರಬಾರದು ಅಂತ. ಅವರಿಗೆಲ್ಲ ನಂದಗೋಪ ಮಾದರಿ. ಮಹಾತ್ಮರು ಯಾಕೆ ಸಂಚಾರ ಮಾಡ್ತಾರೆ ಅಂದರೆ ಅದು ಗೃಹಸ್ಥರ ಪುಣ್ಯ. ಆದ್ದರಿಂದ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ. ತ್ವಂ ಹಿ ಬ್ರಹ್ಮವಿದಾಂ ಶ್ರೇಷ್ಠ ಸಂಸ್ಕಾರಾನ್ ಕರ್ತುಮರ್ಹಸಿ ಬಾಲಯೋರನಯೋ ನೃಣಾಂ ಜನ್ಮನಾ ಬ್ರಾಹ್ಮಣೋ ಗುರುಹು ಅಂತ. ರಾಮಕೃಷ್ಣರು ಹುಟ್ಟಿನಿಂದ ಕ್ಷತ್ರಿಯರಾಗಿದ್ದಾರೆ, ಆದ್ದರಿಂದ ನೀವು ಜಾತಕರ್ಮಾದಿ ಸಂಸ್ಕಾರವನ್ನು ಮಾಡಬೇಕು ಅಂತ ಇಷ್ಟು ಹೇಳ್ತಾರೆ. ಯದೂನಾಮಹಮಾಚಾರ್ಯ ಖ್ಯಾತಶ್ಚ ಭುವಿ ಸರ್ವತಃ ಸುತಂ ಮಯಾ ಸಂಸ್ಕೃತಂ ತೇ ಮನ್ಯತೆ ದೇವಕೀ ಸುತಂ ಕಂಸಃ ಪಾಪಮತಿ ಸಖ್ಯಂ ತವ ಚಾನಕದುಂದುಭೇ ದೇವಕ್ಯಾ ಅಷ್ಟಮೋ ಗರ್ಭೋ ನ ಸ್ತ್ರೀ ಭವಿತುಮರ್ಹತಿ ಇತಿ ಸಂಚಿಂತಯನ್ ಶ್ರುತ್ವಾ ದೇವಕೀ ದಾರಿಕಾ ವಚಃ ಅಪಿ ಹಂತಾಗತ ಶಂಕಸ್ತರ್ಹಿ ತನ್ನೋ ನಯೋ ಮಹಾನ್. ಯಾವತ್ತು ಬ್ರಾಹ್ಮಣರು ಅಂದರೆ ಕೈ ಚಾಚಿ ಒಡ್ಡುವವರಲ್ಲ. ದಧೀಚಿ ಋಷಿಗಳ ಪ್ರಸಂಗ. ದಧೀಚಿಯ ಮೂಲಕ ಬ್ರಾಹ್ಮಣರು ಅಂದರೆ ಪ್ರಸಂಗ ಬಂದರೆ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಅನ್ನೋದು ದಧೀಚಿ ಋಷಿಗಳೇ ದೃಷ್ಟಾಂತ. ಮತ್ತು ಬ್ರಾಹ್ಮಣರಿಗಿದ್ದ ಸಮಯ ಪ್ರಜ್ಞೆಯೂ ಅದ್ಭುತ. ಇಲ್ಲಿ ನಂದಗೋಪರು ಹೇಳಿದ್ದಾರೆ, ನನ್ನ ಮಕ್ಕಳಿಗೆ ಜಾತಕರ್ಮಾದಿ ಸಂಸ್ಕಾರ ಮಾಡಬೇಕು ಅಂತ. ಗರ್ಗಾಚಾರ್ಯರಿಗೆ ಅರ್ಜೆಂಟ್ ಇಲ್ಲ, ಪಟ ಮಾಡಲಿಲ್ಲ. ಅವ್ರು ಹೇಳ್ತಾರೆ, ನಾನು ಯಾದವರ ಕುಲಪುರೋಹಿತ ಅಂತ ಪ್ರಸಿದ್ಧಿ ಇದೆ, ನಾವು ಆಡಿಬಿಟ್ಟರೆ ಈ ಕಂಸನಿಗೆ ವಾರ್ತೆ ಹೊಟ್ಟು ಹೋಗುತ್ತೆ, ನಿನ್ನ ಮತ್ತು ವಸುದೇವನ ಸ್ನೇಹ ಬಾಂಧವ್ಯ ಗೊತ್ತಾಗಿ ಏನಾದರೂ ಅನರ್ಥ ಆಗುತ್ತೆ, ಆತುರ ಬೇಡ, ಗುಟ್ಟಾಗಿ ಮಾಡಬೇಕು ಅಂತಂದು ಅಲಕ್ಷಿತೇಸ್ಮಿನ್ ರಹಸಿ ಮಾಮಕೈರಪಿ ಗೋವ್ರಜೆ ಕುರುದ್ವಿಜಾತಿ ಸಂಸ್ಕಾರಂ ಸ್ವಸ್ತಿ ವಾಚನ ಪೂರ್ವಕಂ. ಅದರಿಂದ ದ್ವಿಜಾತಿ ಸಂಸ್ಕಾರ, ದ್ವಿಜರಿಗೆ ಉಚಿತವಾದ ಸಂಸ್ಕಾರವನ್ನು ಮಾಡಿರಿ. ಆದರೆ ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಅರ್ಥ. ಅಂದರೆ ಒಮ್ಮೆ ತಾಯಿಯ ಗರ್ಭದಿಂದ ಹೊರಬಂದು ಆಮೇಲೆ ಗಾಯತ್ರಿ ಮಂತ್ರೋಪದೇಶ ಪಡೆದುಕೊಂಡ ಮೇಲೆ ಎರಡನೇ ಬಾರಿ ಜನ್ಮ ಹೊಂದುವ ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಅರ್ಥ. ಇವರು ಕ್ಷತ್ರಿಯರು. ಮತ್ತು ದ್ವಿಜಾತಿ ಸಂಸ್ಕಾರಂ ಅಂತ, ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ಮಾಡುವ ಸಂಸ್ಕಾರ ಹೇಗೆ ಮಾಡಬೇಕು ಅಂದರೆ ಅದಕ್ಕೆ ದ್ವಿ ಅಂದರೆ ಎರಡನೇ ಅಂತ, ಜ ಅಂದರೆ ಜಾತಿ ಅಂತ ಅರ್ಥ. ಎರಡನೇ ಜಾತಿ ಅಂದರೆ ಕ್ಷತ್ರಿಯ, ಅದಕ್ಕೆ ತಕ್ಕಂಥ ಸಂಸ್ಕಾರ ಮಾಡಬೇಕು ಅಂತ ಇಷ್ಟು ಪ್ರಾರ್ಥನೆ ಮಾಡಿದಾಗ ಗುಟ್ಟಾಗಿ ನಾಮಕರಣ ಮಾಡ್ತಾರೆ ಅಂತ. ಯಾರಿಗೂ ಸಾಮಾನ್ಯ ನಂದಗೋಪ, ಗರ್ಗಾಚಾರ್ಯರು, ಯಶೋದೆ ಇವರನ್ನು ಬಿಟ್ಟು ಬೇರೆ ರೋಹಿಣಿ ಬೇರೆ ಯಾರೂ ಇರಲಿಲ್ಲ. ಗುಟ್ಟಾಗಿ ನಾಮಕರಣ ಆಗಿದೆ. ಏವಂ ಸಂಪ್ರಾರ್ಥಿತೋ ವಿಪ್ರಃ ಸ್ವಚಿಕೀರ್ಷಿತಮೇವ ತತ್ ಚಕಾರ ನಾಮಕರಣಂ ಗೂಢೋ ರಹಸಿ ಬಾಲಯೋಃ ಅಯಂ ತೇ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗಣೈಃ ಆಖ್ಯಾಸ್ಯತೆ ರಾಮ ಇತಿ ಬಲಾಧಿಕ್ಯಾತ್ ಬಲಂ ವಿದುಃ ಯದೂನಾಮ ಪೃಥಕ್ ಭಾವಾತ್ ಸಂಕರೇಷಣಮುಷಂತ್ಯುತ ಅಂತ. ಋಷೀಣಾಂ ಪುನರಾಧ್ಯಾನ ವಾಚಮರ್ತೋನ್ಧಾವತಿ ಅಂತ ಶಾಸ್ತ್ರ. ಮಹಾತ್ಮರು ಆಡಿದ ನುಡಿಗೆ ಖಂಡಿತ ಸತ್ಯವಾಗುತ್ತೆ. ನಾವೆಲ್ಲ ಹೆಸರಿಡುತ್ತೇವೆ, ನಾವಿಟ್ಟ ಹೆಸರಿಗೂ ವ್ಯಕ್ತಿಗೂ ಸಂಬಂಧನೇ ಇಲ್ಲ. ಒಬ್ಬ ತನ್ನ ಮಗನಿಗೆ ಕ್ಷೀರಸಾಗರ ಭಟ್ಟಾಚಾರ್ಯ ಅಂತ ಹೆಸರು. ಕ್ಷೀರಸಾಗರ ಅಂದರೆ ಹಾಲಿನ ಸಮುದ್ರ ಅಂತ. ಅವನಿಗೆ ಜೀವನದಲ್ಲಿ ಹಾಲಿನ ವಾಸನೆ ಕಂಡರೆ ಆಗ್ತಾ ಇರಲಿಲ್ಲ. ನಾವಿಟ್ಟ ಹೆಸರುಗಳು ಹೀಗೆ. ಆದರೆ
ಪ್ರಾಚೀನರು ಏನು ಹೆಸರು ಇಡ್ತಾರೋ ಆ ಹೆಸರಿಗೆ ತಕ್ಕಂತೆ ಅವರ ಮುಂದಿನ ಘಟನಾವಳಿ ಆಗ್ತದೆ. ಇಲ್ಲೂ ಬಲರಾಮ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಅಂದರೆ ಮಹಾಬಲಶಾಲಿ ಆದ್ದರಿಂದ ಮತ್ತು ಎಲ್ಲರಿಗೂ ಆನಂದ ಉಂಟು ಮಾಡ್ತಾನೆ. ಅದರಿಂದ ಇವನಿಗೆ ಬಲರಾಮ ಅಂತ ಹೆಸರು. ಇನ್ನೊಂದು ಸಂಕರ್ಷಣ ಅಂತ. ಯಾಕೆ ಅಂದರೆ ಯದೂನಾಂ ಅಪೃಥಕ್ ಭಾವಾತ್ ಸಂಕರ್ಷಣಂ ಉಶಂತ್ಯುತ ಅಂತ. ಎಲ್ಲ ಯಾದವರು ಒಂದೊಂದು ಕಡೆ ಚೆಲ್ಲಾಪಿಲ್ಲಿ ಆಗಿದ್ದಾರೆ, ತನ್ನ ಬಲದ ಮೂಲಕ ಎಲ್ಲರನ್ನ ಒಟ್ಟುಗೂಡಿಸ್ತಾನೆ. ಆದ್ದರಿಂದ ಇವನಿಗೆ ಸಂಕರ್ಷಣ ಅಂತ ಹೆಸರು. ಮತ್ತು ಇನ್ನೊಂದು, ಈ ವಲಸಿಗರಿಗೆ ಪೌರತ್ವ ಬೇಕೋ ಬೇಡವೋ ಅಂತ ತುಂಬ ಹೆಚ್ಚು ಸುದ್ದಿಯಾದ ವಿಚಾರ. ವಸ್ತುತಃ ಬಲರಾಮನು ಒಂದು ಲೆಕ್ಕದಲ್ಲಿ ವಲಸಿಗ. ಏನು ವಲಸಿಗ ಅಂದರೆ ಒಂದು ಗರ್ಭದ ವಲಸಿಗ. ದೇವಕಿ ಗರ್ಭದಲ್ಲಿದ್ದವ ದುರ್ಗಾದೇವಿ ಅಲ್ಲಿಂದ ರೋಹಿಣಿ ಗರ್ಭಕ್ಕೆ ತಂದಿದ್ದಾಳೆ ಅಂದರೆ ಇವನು ವಲಸಿಗ. ಆದ್ದರಿಂದ ಸಂಕರ್ಷಣ ಅಂತ ಅಲ್ಲಿಂದ ಎಳೆದು ಒಂದು ಕಡೆ ಹಾಕಿದ್ದರಿಂದ ಇವನಿಗೆ ಸಂಕರ್ಷಣ ಅಂತ ಹೆಸರು ಅಂತಾರೆ. ಇಲ್ಲಿ ಅಪೃಥಕ್ ಭಾವ ಅಂತ ಒಂದು ಶಬ್ದ ಆಡಿದ್ದಾರೆ. ಈ ಶಬ್ದದಲ್ಲೇ ಎಲ್ಲ ಅರ್ಥ ಬರುತ್ತೆ ಅಂತಾರೆ. ಒಂದು ಪೃಥಕ್ ಅಂತ ಬಿಡಿಸ್ಕೊಂಡ್ರೆ ಇವನು ಪರಕೀಯ ಅಂತ ಭಾವನೆ ಬರೋದಿಲ್ಲ. ಇನ್ನೊಂದು ಪೃಥಕ್ ಅಂದರೆ ದೇವಕಿ ಗರ್ಭದಿಂದ ಈಚೆಗೆ ಸೆಳೆದು ತಂದಿದ್ದಾನೆ ಅಂತ. ಆದ್ದರಿಂದ ಅಪೃಥಕ್ ಭಾವ ಅನ್ನೋ ಶಬ್ದದಲ್ಲಿ ಎಲ್ಲ ಅರ್ಥಗಳು ಇದೆ. ಒಟ್ಟಾರೆ ಬಲರಾಮ ಸಂಕರ್ಷಣ ಅಂತ ಹೆಸರು ಬರುತ್ತೆ. ಇಷ್ಟು ಹೇಳಿ ಕೃಷ್ಣನಿಗೆ ಕೃಷ್ಣ ಅಂತ ಹೆಸರು ಇಟ್ಟಿದ್ದಾರೆ. ಯಾಕೆ ಕೃಷ್ಣ ಅಂದರೆ ಒಂದು ನ ಅಂದರೆ ಸುಖ, ಒಂದು ಪೂರ್ಣ ಸುಖ ಉಳ್ಳವ ಅಂತ. ಇನ್ನೊಂದು ಕೃಷಿ ಅಂದರೆ ಭೂಮಿ ಅಂತ. ಭೂಮಿಗೆ ಆನಂದ ಉಂಟು ಮಾಡ್ತಾನೆ. ಯಾಕೆಂದರೆ ಬಂದಿದ್ದೇ ಭೂಭಾರ ಹರಣಕ್ಕಾಗಿ ಅಂದರೆ ಕೃಷ್ಣ. ಇನ್ನೊಂದು ಕರ್ಷತಿ, ಎಲ್ಲರ ಮನಸ್ಸನ್ನು ಸೆಳಿತಾನೆ. ಆದ್ದರಿಂದ ಕೃಷ್ಣ ಅಂತ ಇಷ್ಟು ನಾಮಕರಣ ಮಾಡಿದ್ದಾರೆ. ಒಂದು ಗೂಢವಾಗಿ ನಿನ್ನ ಮಗ ಸಾಮಾನ್ಯ ಅಲ್ಲ ಪರಮಾತ್ಮ ಅಂತ ಒಂದು ಗೂಢ ಭಾಷೆಯಲ್ಲಿ ಹೇಳ್ತಾರೆ. ನಂದಗೋಪನಿಗೆ ಅರ್ಥ ಆಗಲ್ಲ, ಗರ್ಗರಿಗೆ ಮಾತ್ರ ಅರ್ಥ ಆಗತ್ತೆ. ಆಸನ್ ವರ್ಣಾಸ್ತ್ರಯೋ ಹ್ಯಸ್ಯ ಗೃಹತೋ ನುಯುಗಂ ತನೋಃ ಶುಕ್ಲೋ ರಕ್ತಸ್ತಥಾ ಪೀತ ಇದಾನೀಂ ಕೃಷ್ಣತಾಂಗತಃ. ವಿಚಿತ್ರವಾದ ಶ್ಲೋಕ. ನಿನ್ನ ಮಗ, ನಾವೊಂದು ಮಾತು ಕೇಳ್ತೇವೆ, ಎಲ್ಲರೂ ಬಣ್ಣ ಬದಲಿಸ್ತಾರೆ ಪ್ರತಿ ಕ್ಷಣ ಅಂತ. ಆ ಮಾತಲ್ಲಿ ಹೇಳ್ತಾರೆ ಗರ್ಗರು. ಬೇರೆ ಬೇರೆ ಯುಗದಲ್ಲಿ ಅನೇಕ ಬಣ್ಣ ಉಳ್ಳವನಾಗಿದ್ದಾನೆ ನಿನ್ನ ಮಗ. ಶುಕ್ಲ ರಕ್ತ ಪೀತ 3, ಈಗ ಕೃಷ್ಣವರ್ಣ. ಅದನ್ನು ಕೃಷ್ಣ ಹೆಸರು. ಏನು ಅನೇಕ ಬಣ್ಣ ಅಂದರೆ ಪ್ರತಿ ಕ್ಷಣದಲ್ಲೂ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿರ್ತಾನೆ ಅಂತ ತೋರುತ್ತೆ. ಇಲ್ಲಿ ವ್ಯಾಖ್ಯಾನಕಾರ ಒಂದು ಅಂಶ ನಿರೂಪಣೆ ಮಾಡ್ತಾರೆ. ಹರಿಗೆ 3 ಯುಗದಲ್ಲಿ 3 ತರಹದ ಬಣ್ಣದ ಶರೀರ ಇತ್ತು. ಒಂದು ಕೃತಯುಗದಲ್ಲಿ ಶುಕ್ಲವರ್ಣದ ಹಯಗ್ರೀವಾದ ಶರೀರ, ತ್ರೇತಾಯುಗದಲ್ಲಿ ರಕ್ತ ಶರೀರ, ಕೆಂಪು ಬಣ್ಣದ ಶರೀರ ಇತ್ತಂತೆ. ದ್ವಾಪರ ಯುಗದಲ್ಲಿ ಹಳದಿ ಶರೀರ, ಇದು ದ್ವಾಪರ ಯುಗದ ಅಂತ್ಯ. ಇದು ಕೃಷ್ಣವರ್ಧ ಶರೀರ ಅಂತ. ಒಟ್ಟಾರೆ ಅನೇಕ ಬಣ್ಣವುಳ್ಳ ಅನೇಕ ಅವತಾರ ಮಾಡಿದ್ದಾನೆ ಅಂತ ಹೇಳೋ ಉದ್ದೇಶ. ಇದನ್ನು ಅವರು ಅನೇಕ ಬಣ್ಣವುಳ್ಳವನಾಗಿದ್ದ ಅಂತ ಹೇಳಿದ್ರು. ಸೂಕ್ಷ್ಮ ಇವರಿಗೆ ಅರ್ಥ ಆಯಿತು, ನನಗೊಬ್ಬರಿಗೆ ಅರ್ಥವಾಗಲಿಲ್ಲ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ ಗುಣಕರ್ಮಾನುರೂಪಾಣಿ ತಾನ್ಯಹಂ ವೇದನೋ ಜನಾಃ. ಇನ್ನೊಂದು ಹೇಳ್ತಾರೆ, ನನಗೆ ಮುಂದೆ ಒಂದು ಪ್ರಸಿದ್ಧಿ ಬರುತ್ತೆ. ಕೃಷ್ಣ ಎಂಥ ಮಹಾ ವ್ಯಕ್ತಿಯಾದ, ಅವನಿಗೆ ಹೆಸರು ಕೊಟ್ಟವರು ಗರ್ಗಾಚಾರ್ಯರು ಅಂತ. ಇವೆಲ್ಲ ಊಫಿ ಅಂತಾರೆ ಗರ್ಗಾಚಾರ್ಯ. ಯಾಕೆಂದರೆ ಅನಂತ ನಾಮಗಳಿದೆ, ಅನಂತ ಕರ್ಮ ಮಾಡ್ತಾನೆ. ಎಷ್ಟೆಷ್ಟು ನಾಮ ಇದೆ, ಏನೇನು ಕರ್ಮ ಅಂತ ನನಗೆ ಗೊತ್ತಿಲ್ಲ, ಬೇರೆ ಯಾರಿಗೂ ಗೊತ್ತಿಲ್ಲ. ಮತ್ತಿಷ್ಟೆಲ್ಲ ಗೊತ್ತಿದೆ ಅಂತೀರ, ಮತ್ತಿಷ್ಟು ನಾಮಕರಣ ಮಾಡಿದ್ಯಾಕೆ ಅಂತಂದರೆ, ನಾಮಕರಣ ಮಾಡಿದ್ಯಾಕೆ ಅಂದರೆ ಮುಂದೆ ನನಗೆ, ನಾನು ಪುರೋಹಿತ ಆದ್ದರಿಂದ ಎಲ್ಲ ಮಕ್ಕಳಿಗೆ ನಾಮಕರಣ ಮಾಡುವಾಗ ಕೆಲವೊಮ್ಮೆ ಪರಮಾತ್ಮನ ಪ್ರಜ್ಞೆ ಬರಬೇಕು. ಆದರೆ ಎಲ್ಲವೂ ಪರಮಾತ್ಮನ ನಾಮಗಳೇ, ನಾ ಇವನಿಗೆ ಇಡ್ತಾ ಇದ್ದೇನೆ ಅಂತ ಅನುಸಂಧಾನ ಬರಬೇಕು. ಕೆಲವೊಮ್ಮೆ ಅಸುರಾವೇಶದಿಂದ ಬರದೇ ಹೋದರೂ ಇರುವ ಪ್ರಸಂಗ ಬರುತ್ತೆ. ಆದರೆ ಕೃಷ್ಣನಿಗೆ ನಾಮಕರಣ ಮಾಡಿರೋ ಅನುಗ್ರಹದಿಂದ ಇನ್ನು ಯಾವತ್ತೂ ನನಗೆ ಈ ಅನುಸಂಧಾನ ತಪ್ಪಲ್ಲ. ಆದ್ದರಿಂದ ನಾನು ಈ ನಾಮಕರಣಕ್ಕೆ ಬಂದಿದ್ದೇನೆ ಇಷ್ಟು ಹೇಳಿ, ಆದ್ದರಿಂದ ಇದು ನನ್ನ ಉದ್ಧಾರ ಅಂತಿಷ್ಟು ಹೇಳಿ ಇಲ್ಲಿಗೆ ಕೃಷ್ಣನ ಒಂದು ಬಾಲಲೀಲೆಯಲ್ಲಿ ಇನ್ನೊಂದು ಅಂಬೆಗಾಲಿಡಲು ಪ್ರಾರಂಭ ಮಾಡಿದ್ದಾನೆ ಕೃಷ್ಣ. ಆಚಾರ್ಯರು ಇಲ್ಲೊಂದು ಅಂಶ ಹೇಳ್ತಾರೆ. ಅಂಬೆಗಾಲ್ ಪರಮಾತ್ಮ ಇಡ್ತಾನೆ, ಹೆಸರಿಗೆ ಪರಮಾತ್ಮ ಅನಂತ ಶಕ್ತಿ ಉಳ್ಳವ ಅಂತ. ಅಂಬೆಗಾಲು ಯಾಕಿಟ್ಟ ಅಂದರೆ ಇನ್ನೊಂದು ಪ್ರಸಂಗ ಬರುತ್ತೆ. ಆಚಾರ್ಯರು ಸಂಚಾರ ಮಾಡ್ತಾರೆ. ಸಂಚಾರ ಯಾಕೆ ಮಾಡಬೇಕು?
ಒಂದೇ ಕಡೆ ಇದ್ದು ರೂಪಾಂತರದಿಂದ ಎಲ್ಲ ಕಡೆ ತಾವು ತಮ್ಮ ಮಹಾತ್ಮ್ಯವನ್ನು ತೋರ್ಪಡಿಸಿಕೊಳ್ಳುವ ಸಾಮರ್ಥ್ಯ ಇತ್ತು. ಆದರೆ ಯಾಕೆ ಮಾಡಿದ್ದು ಅಂದರೆ ಗುಹ್ಯ ಧರ್ಮ ರಿವೋ ಕಸಾಮ್ ಅಂತ. ತನ್ನ ರೂಪ ಮರೆಮಾಚುವುದು ಕೂಡ ದೇವತೆಗಳಿಗೆ ಒಂದು ಪುಣ್ಯ ಕಾರ್ಯ, ಮೋಕ್ಷದಲ್ಲಿ ಆನಂದ ವೃದ್ಧಿಯಾಗತ್ತೆ. ಇದು ಪರಮಾತ್ಮನ ಆದೇಶ. ಇದನ್ನು ಮೊಟ್ಟ ಮೊದಲು ಜಾರಿಗೆ ತಂದವ ಪರಮಾತ್ಮ. ತರುವಾಯ ಆಚಾರ್ಯರು ಜಾರಿಗೆ ತಂದಿದ್ದಾರೆ. ಅದರಿಂದ ಅಂಬೆಗಾಲಿಟ್ಟು ಹೋದ, ಶಕ್ತಿಯ ಪ್ರಕಟಣೆ ಮಾಡಲಿಲ್ಲ. ಕಾಲೇನೋ ರಜತಾಲ್ಪೇನ ಗೋಕುಲೇ ರಾಮಕೇಶವೌ ಜಾನುಭ್ಯಾಂ ಸಹ ಪಾಣಿಭ್ಯಾಂ ರಂಗಮಾಣೌ ವಿಚೇರತು. ಈ ಮೊಳಕಾಲು ಕೈಗಳಿಂದ ಅಂಬೆಗಾಲಿಡುತ್ತಾ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ವಾದಿರಾಜರು ಅಂತಾರೆ, ಅಂಬೆಕಾಲು ಯಾಕೆ ಹಾಕಿದ ಅಂದರೆ ದೇವತೆಗಳು ಪ್ರಳಯ ಕಾಲದಲ್ಲಿ ದೊಡ್ಡ ಹೊಟ್ಟೆ ನೋಡ್ತಾರೆ. ಪರಮಾತ್ಮ ನಾಚಿಕೆ ಆಯ್ತಂತೆ. ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ ನುಂಗುವ ದೊಡ್ಡ ಹೊಟ್ಟೆಯನ್ನು ಕಂಡ ಬ್ರಹ್ಮದೇವರಿಗೆ ನನ್ನ ಚಿಕ್ಕ ಹೊಟ್ಟೆ ತೋರಿಸಬೇಕು ಅಂತ ಒಂದು ನಾಚಿಕೆ ಆಯ್ತಂತೆ. ಅದಕ್ಕೆ ಏನು ಮಾಡ್ತಾನೆ, ಅಂಬೆಗಾಲಿಟ್ಟು ಓಡಾಡದ, ಹೊಟ್ಟೆ ದರ್ಶನವಾಗಲಿಲ್ಲ ಅಂತ ವಾದಿರಾಜರು ಕಲ್ಪನೆ ಮಾಡ್ತಾರೆ. ತಾವಂಘ್ರಿಯುಗ್ಮಮನುಕೃಷ್ಯ ಸರೀಸೃಪಂತೌ ಘೋಷ ಪ್ರಘೋಷ ರುಚಿರೌ ವ್ರಜಕರ್ದಮೇಷು ತನ್ನಾದ ಹೃಷ್ಟ ಮನಸಾವನುಕೃತ್ಯ ಲೋಕಂ ಮುಗ್ಧ ಪ್ರಭೀತವದುಪೇಯ ತುರಂತಿ ಮಾತ್ರೋ. ಎಷ್ಟು ನಟನೆ ಮಾಡ್ತಾ ಇದ್ದಾರೆ ಅಂದರೆ ಬಲರಾಮಕೃಷ್ಣರು. ಆ ಅಂಬೆಗಾಲಿಡುವಾಗ ಕಿರುಗಂಟೆಗಳಿತ್ತು, ಅದರ ಧ್ವನಿಯಿಂದ ಇಡೀ ಗೋಕುಲ ಮನೋಜ್ಞವಾಗಿದೆ. ತಾವೇ ಮನಸ್ಸಿಗೆ ತುಂಬ ಆನಂದಪಟ್ಟವರಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ. ಆ ಕೆಸರಿನಲ್ಲಿ ಕಾಲುಗಳನ್ನು ಎಳ್ತಾ ಒಂದು ಸ್ವಲ್ಪ ದೂರ ಹೋಗ್ತಾರೆ, ಮತ್ತು ಭಯಪಟ್ಟವರಂತ ಹಿಂದೆ ಬರ್ತಾರೆ. ಈ ರೀತಿಯಾಗಿ ಲೋಕ ವಿಡಂಬನೆ ಮಾಡ್ತಾ ಇವರ ಚೇಷ್ಟೆ ಸಾಗಿದೆ. ಅಲ್ಲಿಗೆ ಅವರ ತಾಯಂದಿರಿಗೆ ವಿಶ್ರಾಂತಿಯೇ ಇಲ್ಲ ಅಂತ, ಬರೀ ಇವರ ಸೇವೆಯಲ್ಲೇ ಕಾಲ ಕಳೀತಾ ಇದ್ದಾರೆ. ವಿಶ್ರಾಂತಿಯೇ ಕಡಿಮೆ ಆಯಿತು ಇಲ್ಲ ತಾಯಂದಿರಿಗೆ. ಅದರಿಂದಾಗಿ ಒಬ್ಬ ಕವಿ ಹೇಳ್ತಾನೆ, ದಯವಿಟ್ಟು ಎಲ್ಲ ತಾಯಂದಿರು ಮಕ್ಕಳನ್ನು ಬೇಡುವಾಗ ಕೃಷ್ಣನಂತಹ ಮಗು ಬೇಡಬಾರ್ದಂತೆ, ರಾಮನಂತಹ ಗುಣಗಳ ಮಗು ಬೇಕು ಅಂತ. ಯಾಕಂದರೆ ರಾಮ ಇಂಥ ಚೇಷ್ಟೆ ಮಾಡಲಿಲ್ಲ, ಕೃಷ್ಣ ಮಾಡಿದ ಚೇಷ್ಟೆಯೇ ಜಾಸ್ತಿ. ಒಂದು ಎಲ್ಲ ಸಂಹಾರಗಳು, ಮತ್ತು ಮೊಟ್ಟ ಮೊದಲು ಮಾಡಿದ್ದು ವಿಷಪಾನ, ಆಮೇಲೆ 16,100 ಜನ ಹೆಂಡಂದಿರನ್ನು ಕಟ್ಟಿಕೊಂಡ. ಆದ್ದರಿಂದ ಎಲ್ಲ ಬೇಡುವಾಗ ರಾಮನಂಥ ಮಗ ಬೇಡ್ರಿ, ಕೃಷ್ಣನಂಥ ಮಗ ಬೇಡಬೇಡಿ ಅಂತ ಒಬ್ಬ ಕವಿ ಕಲ್ಪನೆ ಹೇಳ್ತಾನೆ. ಯರ್ಹ್ಯಾಗತಾತಿರಮಣೀಯ ಕುಮಾರ ಲೀಲಾವಂತೌರಜೇ ತದಬಲ ಪ್ರಗೃಹೀತ ಪುಚ್ಛೈಃ ವತ್ಸೈರಿತಸ್ತತವುಭಾವನುಕೃಷ್ಯಮಾಣೌ ಪ್ರೇಕ್ಷಂತ್ಯಬುತ್ಸ್ಮೃತ ಗೃಹ ಜಗೃಹಸಂತ್ಯಃ. ಈ ಚಿಕ್ಕ ಚಿಕ್ಕ ಕರುಗಳೆಲ್ಲ ಇರುತ್ತೆ, ಗೋಪಾಲಕರು ಇವರು. ಕರುಗಳ ಬಾಲವನ್ನು ಹಿಡಿತಾ ಇದ್ದಾರೆ. ಕರುಗಳು ಅತ್ತಿಂದತ್ತ ಇವರನ್ನು ಎಳಿತಾ ಇದೆಯಂತೆ. ಎಲ್ಲ ನೋಡಿ ಎಲ್ಲರೂ ಕೂಡ ಅಬಲೆಯರು ತಮ್ಮ ತಮ್ಮ ಮನೆ ಕೆಲಸ ಬಿಟ್ಟು ನಗ್ತಾ ಇರೋದಂತೆ. ಅವರ ಗಂಡಂದರು ಬೈತಾ ಇರೋದು, ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಸಾಕ್ತಾ ಇತ್ತು. ಶೃಂಗಗ್ನಿದಂಷ್ಟ್ರ್ಯ ಹಿಜಲದ್ವಿಜ ಕಂಟಕೇಭ್ಯೋ ಕ್ರೀಡಾ ಪರಾವತಿ ಚಲೌ ಸ್ವಸುತೌ ನಿಷೇಧುಂ ಕೃಷ್ಯಾಣಿ ಕರ್ತುಮಪಿ ಯತ್ರ ನ ತಜ್ಜನನ್ಯೌ ಶೇಕಾತ ಆಪತುರಲಂ ಮನಸೋ ನವಸ್ಥಾಂ. ತುಂಬ ತುಂಟರಾಗಿ ಬೆಳೀತಾ ಇದ್ದಾರೆ. ಅಂಬೆಗಾಲು ಇಕ್ತಾನೆ ಬೆಂಕಿ, ಕೋತಿ, ಹಾವು, ನೀರು, ಕೀಟಗಳು ಅದರೊಟ್ಟಿಗೆ ಒಳ್ಳೆ ಆಟದಲ್ಲಿ ಎಲ್ಲ ಮಗ್ನರಾಗಿದ್ದಾರೆ. ಎಲ್ಲ ತಾಯಂದಿರಿಗೆ ಒಂದು ತಲೆ ಬಿಸಿ, ನಾವೇನು ಗೃಹ ಕಾರ್ಯ ಮಾಡಬೇಕು ಅಥವಾ ಇವರನ್ನು ನೋಡಿಕೊಳ್ಳಬೇಕು ಅಂತ ಗೊಂದಲಕ್ಕೆ ಪಾತ್ರರಾಗಿದ್ದಾರೆ ತಾಯಂದಿರು ಅಂತ. ಏನಿದು ಈ ಬೆಂಕಿ, ಕೋತಿ, ಹಾವು, ನೀರು, ಹಕ್ಕಿ, ಕೀಟ ಅಂತಂದರೆ ಮುಂದೆ ಬರುವ ಅಷ್ಟು ಕಾರ್ಯವೈಖರಿಯನ್ನು ಸೂಚನೆ ಮಾಡ್ತಾ ಇದ್ದಾರೆ. ಎತ್ತು ಅಂದರೆ ವೃಷಭಾಸುರ, ಬೆಂಕಿ ಅಂದರೆ ಕಾಡ್ಗಿಚ್ಚು, ಕೋತಿ ಅಂದರೆ ಕೇಶಿ, ಅವನಿಗೆ ಕೋತಿ ಅಂತೆ ಈ ಕೋರೆ ಹಲ್ಲಿತ್ತು. ಹಾವು ಅಂದರೆ ಕಾಲಿಯನಾಗ, ನೀರು ಅಂದರೆ ಇಂದ್ರ, ಹಕ್ಕಿ ಅಂದರೆ ಬಕಾಸುರ, ಮುಳ್ಳು ಮತ್ತು ಕೀಟಗಳು ಅಂದರೆ ಚಾಣೂರ ಮುಷ್ಟಿಗರು. ಅಲ್ಲ, ಇದೇನು ಸಾಮ್ಯ ಅಂದರೆ ಈ ಮುಳ್ಳು ಮತ್ತು ಕೀಟಗಳ ಕಾರ್ಯಕ್ರಮ ಏನು ಅಂದರೆ ಇನ್ನೊಬ್ಬರಿಗೆ ಬದಲಿ ಉಪದ್ರವ ಕೊಡೋದೇ ಜಾಸ್ತಿ ಅಂತ. ಇನ್ನೊಬ್ಬರಿಗೆ ಮೃತ್ಯು ತಂದು ಕೊಡಲ್ಲ, ಚಿಕ್ಕ ಚಿಕ್ಕ ಉಪದ್ರವ ತಂದು ಕೊಡುತ್ತೆ. ಹಾಗೆ ಈ ಚಾಣೂರ ಮುಷ್ಟಿಕ ಈ ಮುಂದೆಲ್ಲ ಕ್ಷುದ್ರ ಶತ್ರುಗಳೊಂದಿಗೆ ಮುಂದೆ ಆಟ ಆಡ್ತಾರೆ. ಅದನ್ನು ಸೂಚ್ಯವಾಗಿ ಇಲ್ಲಿ ಹೇಳಿದ್ದಾರೆ. ಸ್ಟಾರ ಮೇಲೆ ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತ ಹಾಸೋ
ಸ್ಥೇಯಂ ಸ್ವಾದತ್ಯಥದಧಿಪಯಃ ಕಲ್ಪಿತೆ ಸ್ಥೇಯ ಯೋಗೈಃ ಮರ್ಕಂ ಭೋಕ್ಷ್ಯನ್ ವಿಭಜತಿ ಸಚೇನ್ನಾಸ್ತಿ ಬಾಂಡಂ ಭಿನ್ನತ್ತಿ ದ್ರವ್ಯಾಲಾಭೆ ಸುಭೃಶ ಕುಪಿತೋ ಯಾತ್ಯುಪಕ್ರೋಶ್ಯತೋ ಕಾನ್. ಅಪರೂಪದ ಬಾಲಲೀಲೆಗಳ ಸಂಗ್ರಹ ಮಾಡ್ತಾರೆ ವೇದವ್ಯಾಸರು. ಗೋಪಾಲಕರಲ್ಲಿ ಎಲ್ಲ ಗೋವು ಕಟ್ಟಿರುತ್ತೆ. ಆ ಕರುಗಳನ್ನು ಗೋಗಳನ್ನು ಕೃಷ್ಣ ಬೇಕಾದ ಸಮಯದಲ್ಲಿ ಬಂದು ಬಿಚ್ತಾನೆ, ಎಲ್ಲವೂ ಓಡಿ ಹೋಗುತ್ತೆ. ಅಲ್ಲ, ಕೃಷ್ಣನಿಗೆ ಇದ್ಯಾಕೆ ಚೇಷ್ಟೆ ಅಂತ. ಈ ಅಸುರರ ಸಂಹಾರ ಸರಿ, ಈ ಚಿಕ್ಕ ಚಿಕ್ಕ ಹಸುಗಳನ್ನು ಯಾಕೆ ಬಿಚ್ಚಬೇಕು ಅಂದರೆ ವಾದಿರಾಜರು ಅಂತಾರೆ, ಪರಮಾತ್ಮನ ಕೆಲಸ ಏನು ಅಂದರೆ ಬಂಧನದಿಂದ ಬಿಡಿಸೋದೇ ಪರಮಾತ್ಮನ ಕೆಲಸ. ಅಲ್ಲ ಸರಿ, ಸಜ್ಜನರು ಸಂಸಾರ ಬಂಧನದಲ್ಲಿ ಮಗ್ನರಾಗಿರ್ತಾರೆ, ಅವರನ್ನು ಬಿಡಿಸೋದು ಸರಿ. ಪಾಪ ಈ ಹಸುಗಳು ತಮ್ಮ ಪಾಡಿಗೆ ತಾವು ಅದು ಬಿಟ್ಟರೆ ಹಾಲೆಲ್ಲ ಕರುಗಳು ಕುಡಿಯುತ್ತೆ, ಮುಂದೆ ಆ ಗೋಪಾಲಕರ ವೃತ್ತಿಯೇ ಸಾಗಲ್ಲ. ಮತ್ತು ಹೀಗಿದ್ದಾಗ ಬಿಚ್ಚೋದು ಯಾಕೆ ಅಂದರೆ ಅದಕ್ಕಂತಾರೆ ವಾದಿರಾಜರು, ಈ ಕರುಗಳ ಮತ್ತು ಗೋವಿನ ರೂಪದಲ್ಲಿ ಬಂದವರೆಲ್ಲ ದೇವತೆಗಳು, ತಪಸ್ವಿಗಳು. ಕೃಷ್ಣನ ಕೈ ಸ್ಪರ್ಶವಾಗಬೇಕು ಅಂತ ಇವರ ಅಪೇಕ್ಷೆ. ಈ ಅಪೇಕ್ಷೆ ಅವರಿಗೆ ಗೊತ್ತಿಲ್ಲ, ಎಲ್ಲ ಕಟ್ಟಿ ಹಾಕಿರ್ತಾರೆ. ತುಂಬ ದುಃಖವಾಗಿತ್ತಂತ. ಅದಕ್ಕೆ ಇವನು ಕಾಲಕ್ಕೆ ಬಿಚ್ತಾ ಇದ್ದ. ಯಾಕೆಂದ್ರೆ ಅವರ ಅಪೇಕ್ಷೆ ಪೂರ್ಣ ಮಾಡಲಿಕ್ಕೆ ಬಿಚ್ತಾ ಇದ್ದ. ಆದ್ದರಿಂದ ಯಾರು ಬಂಧನದಲ್ಲಿ ಇರ್ತಾರೋ ಅವರನ್ನು ಬಿಚ್ಚೋದೇ ನನ್ನ ಕೆಲಸ ಅಂತ ಇದರ ಮೂಲಕ ಸೂಚನೆ ಮಾಡಿದ. ಸರಿ, ಬಿಚ್ಚುತ್ತಾ ಇದ್ದ ಗೋಪಿಕೆಯರು ಇವರನ್ನು ಹೆದರಿಸಲು ಹೋದರೆ ಒಂದು ಮಂದಹಾಸ ಬೀರ್ತಾ ಇದ್ದಂತೆ. ಎಲ್ಲರಿಗೆ ಆ ಹಿಂದಿನ ಘಟನೆ ಮರೆತು ಹೋಗಿ ಅಪ್ಪಿಕೊಳ್ತಾರೆ. ಪರಮಾತ್ಮನ ಮಂದಹಾಸ ಹೇಗಿದೆ ಅಂದರೆ, ಒಂದು ಕಡೆ ಪರಮಾತ್ಮನ ಹೇಳ್ತಾನೆ, ತಾ ಹಾಸಂ ಹರೇರವನ ತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮೃತ್ಯುದಾರಂ. ಪರಮಾತ್ಮನ ಹಾಸ ಹೇಗಿದೆ ಅಂದರೆ, ಈ ಎಲ್ಲ ಜನರು ನಮಸ್ಕಾರ ಮಾಡಿದರೆ ಒಂದು ಮಂದಹಾಸ ಬೀರ್ತಾನೆ. ಆ ಮಂದಹಾಸದಿಂದ ಬರುವ ಆ ಮುಗುಳ್ನಗೆಯಿಂದ ಬರುವ ಏನು ಗಾಳಿ ಇದೆಯೋ ಅದು ಎಲ್ಲರ ಶೋಕ ಸಾಗರವನ್ನೇ ಒಣಗುವಂತೆ ಮಾಡುತ್ತಂಥ ಮಂದಹಾಸ. ಹೀಗಿದ್ದಾಗ ಇವರ ಕೋಪವನ್ನು ತಣ್ಣನೆ ಮಾಡೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಅವರಿಗೆಲ್ಲ ಬೆಣ್ಣೆ ಹೋಯಿತು, ಎಲ್ಲ ಮರೆತು ಹೋಗ್ತಾ ಇತ್ತು. ಮತ್ತು ಪ್ರತಿದಿನ ಬೆಣ್ಣೆ ತಿನ್ನೋದು ಅದು ಹೊಸ ತಂತ್ರ, ವಿಧವಾದ ತಂತ್ರ. ಒಂದು ದಿನ ಇದ್ದ ಹಾಗೆ ಇನ್ನೊಮ್ಮೆ ಬೆಣ್ಣೆ ಚೋರಿ ಇಲ್ಲವೇ ಇಲ್ಲ. ಪ್ರತಿದಿನ ಒಂದೊಂದು ಉಪಾಯ ಹುಡ್ತಾ ಇದ್ದಾನೆ. ಭಯಂಕರ ತಂತ್ರ ಮಾಡೋ ಮಾಂತ್ರಿಕ. ವಸ್ತುತಃ ಬೆಣ್ಣೆಯ ಅಪೇಕ್ಷೆ ಉಂಟ ಅಂದರೆ ಅನಶ್ನನ್ಯ ಅಂತ. ಯಾಕೆಂದರೆ ಜಗತ್ತೇ ವೃಕ್ಷ, ಕರ್ಮಫಲ ಉಣ್ಣುವ ಪಕ್ಷಿ ಜೀವ, ಇವನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಆದರೆ ಬೆಣ್ಣೆ ತಿಂತಾ ಇದ್ದಾನೆ ಮತ್ತು ಎಲ್ಲ ಪ್ರಾಣಿಗಳಿಗೂ ಹಂಚುತ್ತಾ ಇದ್ದಾನೆ. ಯಾಕೆ ಅಂದರೆ ನೈವೇದ್ಯ ಮಾಡುವಾಗ ಕ್ರಮವಾಗಿ ಮಾಡಬೇಕು ಅಂತ ಸೂಚನೆ ಮಾಡ್ತಾನೆ. ಪರಮಾತ್ಮನಿಗೆ ಮಾಡಿದ ಮೇಲೆ ಅಷ್ಟು ಪ್ರಾಣಿಗಳಿಗೆ ಮೊದಲು ತಾನು ತಿನ್ನದೇ ಪ್ರಾಣಿಗಳಿಗೆ ಪರಮಾತ್ಮ ಹಂಚಿಲ್ಲ. ತಾನು ಬೆಣ್ಣೆಯನ್ನು ತಿಂದು ಎಲ್ಲ ಪ್ರಾಣಿಗಳಿಗೆ ಕ್ರಮವಾಗಿ ಹಂಚ್ತಾ ಇದ್ದಂಥದ್ದು. ಆ ಪ್ರಾಣಿಗಳ ಯೋಗ್ಯತೆ ನೋಡಿಕೊಂಡು ಯಾವುದು ದೊಡ್ಡ ವಯಸ್ಸು, ಯಾವ ಚಿಕ್ಕ ವಯಸ್ಸು. ಮೊದಲು ಬೆಕ್ಕಿನ ಮರಿ ಬಂತು ಅಂದರೆ ಬೆಕ್ಕಿನ ಮರಿ ಬಂದಾಗ ಬೆಕ್ಕಿನ ಮರಿಗೆ ಮೊದಲು ಹಂಚಿ ಆಮೇಲೆ ಬೆಕ್ಕಿಗಲ್ಲ, ಮೊದಲು ಬೆಕ್ಕಿಗೆ ಕೊಡ್ತಾ ಇದ್ದ, ಆಮೇಲೆ ಬೆಕ್ಕಿನ ಮರಿ ಕೊಡ್ತಾ ಇದ್ದ. ಮತ್ತು ಹಾವು ಮುಗಿಸಿ ಒಟ್ಟಾರೆ ಆ ಪ್ರಾಣಿಗಳ ತಾರತಮ್ಯಕ್ಕೆ ಅನುಸಾರವಾಗಿ ಬೆಣ್ಣೆ ಹಂಚ್ತಾ ಇದ್ದ. ವಾದಿರಾಜರಂತಾರೆ, ನಮಗೆ ನೀಡಿದ ಸಂದೇಶ ನೈವೇದ್ಯ ಮಾಡುವಾಗ ಕ್ರಮವಾಗಿ ನೈವೇದ್ಯ ಮಾಡಿರಿ ಅಂತ ತೋರಿಸ್ಕೊಟ್ಟಂತೆ ಪರಮಾತ್ಮ. ಈ ರೀತಿಯಾಗಿಲ್ಲ. ಒಂದು ವೇಳೆ ಪಾತ್ರೆ ಖಾಲಿಯಾಗಿದೆ ಅಂದರೆ ಪಾತ್ರೆ ಗೋವಿಂದಾಯ ನಮಃ, ಪಾತ್ರೆ ಹೊಡಿತಾ ಇದ್ದ, ಸುಮ್ಮನೆ ಹೋಗುವ ಜಾಯಮಾನವೇ ಅವನದಲ್ಲ. ಮತ್ತು ಇನ್ನೊಂದು ಪರಮಾತ್ಮನ ಚೇಷ್ಟೆ ಏನು ಅಂದರೆ ಎಲ್ಲರಿಗೂ ಮೇಲ್ನೋಟಕ್ಕೆ ಕೋಪ ಬರೆಸುವ ಚೇಷ್ಟೆ. ಗೋಪಿಕೆಯರ ಮಕ್ಕಳು ಮಲಗಿದರೆ ಚೂಟಿ ಎಬ್ಬಿಸಿ ಆನಂದ ಪಟ್ಟುಕೊಂಡು ಹೋಗ್ತಾ ಇದ್ದ. ಯಾಕೆ ಮಕ್ಕಳು ಮಲಗಿದರೆ ಇವನಿಗೇನು ಸಂಕಟ ಅಂದರೆ, ಅವನು ಹೇಳ್ತಾನೆ, ಅಕಾಲದಲ್ಲಿ ಮಲಗಿದ್ದಾರೆ, ನೀವು ಎಬ್ಬಿಸಲಿಲ್ಲ, ನಾನು ಎಬ್ಬಿಸ್ತೇನೆ ಅಂತ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ. ಯಾಕೆಂದರೆ ಶಾಸ್ತ್ರ ಆಡೋ ಮಾತು, ಬ್ರಾಹ್ಮಿ ಮುಹೂರ್ತೆ ದೇವಾನಾಂ ಪಿತೃಣಾಂ ಚ ಸಮಾಗಮಃ ಜಾಗರಸ್ತತ್ರ ಕರ್ತವ್ಯ ಅಂತ. ಬ್ರಾಹ್ಮಿ ಮುಹೂರ್ತ ಅಂದರೆ ಪ್ರಾತಃ ಕಾಲದಲ್ಲಿ ಎಲ್ಲ ದೇವತೆಗಳು ಪಿತೃಗಳು ಸಂಚಾರ ಮಾಡೋ ಕಾಲ. ಅಲ್ಲಿ ಜಪದಲ್ಲಿದ್ದರೆ ಅವರಿಗೆ ಗೌರವ ಕೊಟ್ಟ ಹಾಗೆ, ಕಾಲು ಚಾಚಿ ಮಲಗಿದರೆ ಶಾಪ ಕೊಟ್ಟು ಹೋಗ್ತಾರಂತೆ. ಇವರು ಅಕಾಲದಲ್ಲಿ ಮಲಗಿದ್ದಾರೆ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಥಾನ ರೋಗವನ್ನು ಪರಿಹಾರ ಮಾಡುತ್ತೆ. ನೀವು ಸರಿಯಾಗಿ ಎಬ್ಬಿಸಿಲ್ಲ, ನಾನು ಎಬ್ಬಿಸಿದೆ. ನೀವು ಮಕ್ಕಳನ್ನು ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲೋ ಅಥವಾ ಸಾಯಂಕಾಲದ ಸಮಯದಲ್ಲೋ ಮಲಗಿಸಬಾರದು ಅಂತ ಪಾಠ ಕಲಿಸ್ಲಿಕ್ಕಂತ ಗೋಪಿಯರಿಗೆ ತಾನು
ಚೂಟಿ ಹೋಗ್ತಾ ಇದ್ದ ಅಂತ ಅನೇಕ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಇನ್ನೂ ಅನೇಕ ಬಾಲಲೀಲೆಯನ್ನು ವರ್ಣನೆ ಮಾಡೋರಿದ್ದಾರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಪುಣ್ಯಂ ತರಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೆ